ದಯಗುಣವೂವುದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದೂ ಅಲ್ಲ. ನೈಸರ್ಗಿಕವಾಗಿ ನೀ ಜಯಿಸಬೇಕು. ದಯವೇ ಧರ್ಮದ ಮೂಲವಾಗಿದೆ ನೋಡ. ದಯವುಳ್ಳವನು ದೇವನಲ್ಲವೇ ಗುರುಕುಮಾರ ಪಂಚಾಕ್ಷರೀಶ್ವರ. ಪೂಜ್ಯ ಗುರುಗಳ ಈ ವಚನ ನಾವೆಲ್ಲ ಒಂದು 10-15 ನಿಮಿಷ ಚಿಂತನವನ್ನು ಮಾಡೋಣ. ಗುರುಗಳು ಒಂದು ಬಹಳ ಅದ್ಭುತವಾದಂಥ ನುಡಿಯನ್ನ ಇದರೊಳಗೆ ನಮಗೆಲ್ಲರಿಗೂ ಮನೋಜ್ಞ ಮಾಡಿ ಹೃದಯಕ್ಕೆ ಬಡೆದು ಎಚ್ಚರಿಸುವ ನುಡಿಗಳನ್ನು ಗುರುಗಳು ಇಲ್ಲಿ ಬರೀತಾರೆ. ಬಹಳ ಸ್ಪಷ್ಟವಾಗಿ ವಿಚಾರಗಳನ್ನು ನೇರವಾಗಿ ಹೇಳ್ತಾರೆ ಗುರುಗಳು. ದಯ ಗುಣ ಊವುದು ಕಲಿಸುವುದು ಅಲ್ಲ. ಈ ಗುಣ ಅನ್ನೋದು ಕಲಿಸಿದ್ರೆ ಬರೋದಿಲ್ಲ, ಅದು ನೈಸರ್ಗಿಕವಾಗಿ ರಕ್ತಗತವಾಗಿಯೇ ಬಂದಿರಬೇಕಂತ. ಈ ಗುಣ ಅನುಕರಣೆ ಮಾಡಿದ್ರೆ ಬರೋದಿಲ್ಲಂತ ದಯ. ಗುರುಗಳಿಗೆ ಹೇಳುವ ಎಂತಹ ವ್ಯಾಖ್ಯಾನ. ದಯ ಗುಣ ಊವುದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದೂ ಅಲ್ಲ. ನೈಸರ್ಗಿಕವಾಗಿ ನೀ ಜಯಿಸಬೇಕು. ದಯವೇ ಧರ್ಮದ ಮೂಲವಾಗಿದೆ. ಯಾವ ಧರ್ಮ ಈ ವಿಶ್ವದೊಳಗ ಹಿಂಸೆಯನ್ನು ಬೋಧಿಸಿಲ್ಲ. ಪ್ರತಿಯೊಂದು ಧರ್ಮಕ್ಕೂ ಒಂದೊಂದೇ ಸಿದ್ಧಾಂತ ಇದೆ, ಅದರದೇ ಆದಂಥ ಒಂದು ಗಡಿ ಇದೆ. ಆ ಗಡಿ ಮೀರಿ ನುಡಿಯನ್ನು ನುಡಿಬಾರದು ಅಂತ ಧರ್ಮ ಸಿದ್ಧಾಂತ. ಧರ್ಮದ ಗಡಿಯನ್ನು ದಾಟಲು ಬೇಡಿ, ಕರ್ಮದ ಕೋಲನ್ನು ಬಿಡದಲ್ಲೇ ಓಡಿ, ಮರ್ಮವ ತಿಳಿದೆಲ್ಲರೂ ಹಾರಾಡಿ, ಚರ್ಮದ ದೇಹವ ಸಾರ್ಥಕ ಮಾಡಿ ಅಂತ ಧರ್ಮ. ಯಾವುದು ಧರ್ಮ, ಯಾವುದು ದಯೆ ಅಂದ್ರೆ ಯಾರು ಈ ವಿಶ್ವದೊಳಗ ದೊಡ್ಡವರಾಗ್ತಾರೆ ಅಂದ್ರೆ ಗುರುಗಳ ಆಣತಿ ಎಷ್ಟು ದೊಡ್ಡದಿದೆ. ಬಗ್ಗಿತಾ ಬಿದ್ದವರ ನೆತ್ತಿದರೆ ಎತ್ತರದ ಮನುಜನೀ ನೋವಿನೆಳೆಯಲ್ಲಿ. ಬಗ್ಗಿ ಬಿದ್ದವರನ್ನ ಎತ್ತೋದ್ರಿ. ಬಗ್ಗಿತಾ ಬಿದ್ದವರನೆತ್ತಿದರೆ ಎತ್ತರದ ಮನುಜನೀ ನೋವಿನೆಳೆಯಲ್ಲಿ. ಹರಿಗೋಲಾಗು ಈಸು ಸಂಕಟದಲ್ಲಿ ಪರಹಿತಕ್ಕಾಗಿ ಮುದ್ದು ರಾಮ. ಒಬ್ಬರ ಹಿತಕ್ಕಾಗಿ, ಒಬ್ಬರ ಏಳಿಗೆಗಾಗಿ, ಒಬ್ಬರ ಭವ್ಯ ಬದುಕಿಗಾಗಿ ನೀನು ಜೀವನವನ್ನು ತ್ಯಾಗ ಮಾಡಬೇಕಪ್ಪ. ಅದನ್ನೇ ಗುರುಗಳಂತಾರೆ, ದಯ ಉಳ್ಳವನು ದೇವನಲ್ಲವೇ. ಯಾರಿಗೆ ದಯ ಇರ್ತದೆ ಅವರು ದೇವರು. ಹಂಗ ದಯ ಉಳ್ಳಂತ ದೇವರು ಯಾರಾಗಿದ್ರು ಪಂಚಾಕ್ಷರಿ ಅಜ್ಜೋರಿಗೆ, ಪುಟ್ಟರಾಜ ಅಜ್ಜೋರಿಗೆ ಅಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು ದೇವರಾಗಿ ಬಂದರು. ದೇವರಾಗಿ ಆ ದಯಾ, ಆ ಹೃದಯ ಎಂಥ ದೊಡ್ಡದ್ರಿ. ಹೃದಯ ಶ್ರೀಮಂತಿಕೆ ಯಾವಾಗಲೂ ಇರಬೇಕು. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಘೋಷಣೆಯನ್ನು ಮಾಡಿದಂತ ಬಾಲಗಂಗಾಧರನಾಥ್ ತಿಲಕ್ ಅವರು. ಏತಮ್ಮ ಈ ಕಡೆ ಕೇಳಿ, ಯಾರು? ಬಾಲಗಂಗಾಧರನಾಥ್ ತಿಲಕ್. 8 ವರ್ಷ ಬಂಗಾರದ ಕಡೆ ಎರಡೂ ಕೈಯೊಳಗ ಹಿಂಗ ಹಾಕಿಕೊಂಡು ಚೆಲುವಿನ ಭರಣಿಯಾಗಿ, ಸುಕೃತದ ಕರುಣಿಯಾಗಿ, ಮುಖ ಮುದ್ದು ಬರುವಂಗಿತ್ತು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿ, ವಿದ್ಯೆಯುಳ್ಳದವನ ಮುಖವು ಹಾಳೂರು ಹದ್ದಿನಂತಕ್ಕೂ ಸರ್ವಜ್ಞ. ಅಂತವಿಂದು ವಿದ್ಯೆಯನ್ನು ಕಲಿಬೇಕು ಅಂತ ತಿಳ್ಕೊಂಡು ಬಾಲಗಂಗಾಧರನಾಥ್ ತಿಲಕ್ ಅವರು ಎರಡೂ ಕೈಯೊಳಗೆ ಬಂಗಾರದ ಕಡಿಯನ್ನು ಹಾಕಿಕೊಂಡು ಶಾಲೆಗೆ ಹೊರಟಿದ್ದಾರೆ. ಅಲ್ಲಿ ಒಬ್ಬ ಗಂಡು, ಬಡತನ. ಆ ಬಡತನದ ಬೆಂಗುದಿಯೊಳಗ ದೇವರು ಗರ್ಭಾಂಬುದಿಯೊಳಗೆ ಒಂದು ಮಗುವನ್ನು ಕೊಟ್ಟಿದ್ದಾರೆ. ದುಡಿಯಬೇಕಂದರ ರಟ್ಟೆಯೊಳಗ ಶಕ್ತಿ ಇಲ್ಲ, ಉಣ್ಣಬೇಕಂದರ ಮನೆಯೊಳಗ ರೊಟ್ಟಿ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕಂತಾಳೆ ಕೈಯಲ್ಲಿ ಕಾಸಿಲ್ಲ. ದೇವರ ಪರೀಕ್ಷೆ ಬಹಳ ವಿಶೇಷ. ಹೆಣ್ಮಗಳು ಹೀಗೆ ಹೋಗ್ತಾ ಇರಬೇಕಾದ್ರೆ ಆ ಬಾಲಗಂಗಾಧರನಾಥ್ ತಿಲಕ್ ಅವರನ್ನ ನೋಡಿದರು. ಅಯ್ಯ ದಮ್ಮಯ್ಯ, ನಿನ್ನೊಂದು ಮಾತನ್ನ ಬೇಡ್ತೀನಪ್ಪ. ಹೇಳ್ರಿ ಅವ್ವ, ಏನಾಯ್ತು?
ಈ ಬಡತನದ ಬೇಂಗುದಿಯೊಳಗ ಪರಮಾತ್ಮ ಎನ್ನ ಗರ್ಭಾಂಬುದಿಯೊಳಗ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಆಸ್ಪತ್ರೆಗೆ ಹೋಗ್ಬೇಕಪ್ಪ, ಕೈಯಲ್ಲಿ ಕಾಸು. ಉಣಬೇಕು ಅಂದ್ರೆ ಮನೆಯೊಳಗ ರೊಟ್ಟಿ ಇಲ್ಲ, ದುಡಿಯಬೇಕಂದ್ರೆ ರೊಟ್ಟಿಯೊಳಗ ಶಕ್ತಿ ಇಲ್ಲ. ತಮ್ಮ ಏನಾದರೂ ಕೊಡು. ಅಜ್ಜೋರು ಹೇಳುವ ಮಾತು ಎಷ್ಟು ಚಲೋದೆ. ದಯಗುಣವು ಒಂದು ಕಲಿಸಿದ್ರೆ ಅದು ಬರೋದಿಲ್ಲ ಅನ್ನೋದಕ್ಕೆ ಉದಾಹರಣೆ. ಹುಡುಗ ಹಿಂದ ಮುಂದ ನೋಡ್ಲಿಲ್ರಿ, ತನ್ನ ಕೈಯೊಳಗಿದ್ದ ಒಂದು ಬಂಗಾರದ ಕಡೆಯನ್ನ ಬಿಚ್ಚಿ ಆ ಹೆಣ್ಮಗಳು ಉಡಿಯೊಳಗೆ ಹಾಕಿಬಿಟ್ಟು ಆ ಹೆಣ್ಮಗಳು ತೆಗೆದುಕೊಂಡು ಹೋದ್ಲು. ಮನೆಗೆ ಬಂದ್ರು ಬಾಲಗಂಧರ ತಿಲಕವರು, ಅಮ್ಮ ಅಂತ ತಾಯಿ ಕೂಗಿದ್ರು. ಏನು ಮಗ? ಅಮ್ಮ, ಇವತ್ತ ನಾನು ಶಾಲೆಗೆ ಹೋಗ್ಬೇಕಾದರೆ ಒಬ್ಬ ಬಡ ಹೆಣ್ಣು ಮಗಳು, ತುಂಬು ಗರ್ಭಿಣಿ ಹೆಣ್ಣುಮಗಳು ಆಸ್ಪತ್ರೆಗೆ ಹೋಗ್ಬೇಕನ್ನವಳು, ಕೈಯಲ್ಲಿ ಕಾಸಿರ್ಲಿಲ್ಲಮ್ಮ, ಅವಳಿಗೆ ಒಂದು ಬಂಗಾರದ ಕಡೆ ಕೊಟ್ಟು ಬಂದ್ಬಿಟ್ಟೆ ಅಂದ್ರು. ತಾಯಿ ಬಹಳ ಕೊಡು. ಏ ಹುಚ್ಚ, ಯಾಕಮ್ಮ, ಯಾಕೆ ಕೊಡುವಿ? ಅಲ್ಲೋ, ಬಡ ಹೆಣ್ಮಗಳಂತೀಯ, ಗರ್ಭವತಿ ಹೆಣ್ಮಗಳಂತೀಯ, ಆಸ್ಪತ್ರೆಗೆ ಹೋಗೋಳಂತೀಯ, ಕೈಯಲ್ಲಿ ಕಾಸಿಲ್ಲಂತೀಯ, ಒಂದು ಬಂಗಾರದ ಕಡೆ ಕೊಟ್ಟು ಬಂದಿವಲ್ಲ ಹುಚ್ಚ, ಇನ್ನೊಂದು ಬಂಗಾರದ ಕಡೆ ಕೊಟ್ಟಿದ್ದ ನಿಮ್ಮಪ್ಪನ ಗಂಟೆಯನ್ನು ಕಿತ್ತು ಅಂದು ತಾಯಿ. ಅದೇ ಒಂದು ಮಾತು ಆತನ ಕಿವಿಯೊಳಗ ಮಾರ್ಧನಿಸಿತ್ತು. ಮುಂದೆ ಲೋಕಕ್ಕೆ ಮಾನ್ಯನಾದ ಲೋಕಮಾನ್ಯ ಬಾಲ್ ಗಂಗಾಧರನಾಥ ತಿಲಕನಾಥ. ಅದನ್ನೇ ಗುರುಗಳಂತಾರೆ. ದಯಗುಣವು ಅದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದೂ ಅಲ್ಲ. ನೈಸರ್ಗಿಕವಾಗಿ ನೀ ಜಯಿಸಬೇಕು. ಮುಂದೊಂದು ಸಿದ್ಧಾಂತವನ್ನು ಹೇಳ್ತಾರೆ ಅಜ್ಜೋರು. 12ನೇ ಶತಮಾನದಲ್ಲಿ ಅಪ್ಪಬಸವಣ್ಣನವರು ಬರೆದಂತ ಸಿದ್ಧಾಂತ. ಅದೇನು? ದಯವೇ ಧರ್ಮದ ಮೂಲವಾಗಿದೆ ನೋಡ. ದಯವುಳ್ಳವನು ದೇವನಲ್ಲವೇ? ಅಂತ ದಯಾ ನಮ್ಮಲ್ಲಿ ಇರಬೇಕಾಗ್ತದೆ. ಕಂಬಿನಿಯ ಕಂಡು ಕರಗದ ಹೃದಯ, ಕಷ್ಟವ ಕಂಡು ಕರಗದ ಮನ. ಹೆರದ ಹೆಣ್ಣು ತೆನಬರದ ಹಣ್ಣು, ಹಸೀರದ ಮಣ್ಣುಗಳಯ್ಯ ಸ್ವತಂತ್ರದಿರ ಸಿದ್ದೇಶ್ವರ. ಒಬ್ಬರ ಕಷ್ಟವನ್ನು ನೋಡಿ ಮನಸ್ಸು ಮಮ್ಮಲ ಮಡಗು. ದಾನ ಧರ್ಮ ನಿನ್ಬಲ್ಲಿ ಇಲ್ಲ. ದಾನ ಧರ್ಮ ಮಾಡ್ಲಾರ್ದನೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಹುಂಡಿ ಹೋಗಿ ದುಡ್ಡು ಹಾಕಿ ಬಂದ್ರೆ ಪುಣ್ಯ ಬರ್ತದೇನ್ರಿ? ತಿರುಗಿಯೊಳಗ ತಿರುಗಿ 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 ತಿರುಪತಿ ಹೋಗಿ ತಲೆ ಬೋಳಿಸ್ಕೊಂಡ್ರೆ ಪುಣ್ಯ ಬರ್ತದೇನು? ಕಾಲಿಲ್ಲದವನಿಗೆ ಒಂದು ಕಾಸು ಕೊಡ್ಲಾರ್ದನೆ ಕಾಸಿಗೆ ಹೋದ್ರೆ ಪುಣ್ಯ ಬರ್ತದೇನು? ಒಬ್ಬರ ಮನಸ್ಸನ್ನ ಮರ 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 ಮರಗಿಸಿ ರಾಮೇಶ್ವರಕ್ಕೆ ಹೋದ್ರೆ ಪುಣ್ಯ ಬರ್ತದೇನು? ಬರೋದಿಲ್ರಿ. ಯಾವಾಗ ಬರ್ತದ ಅಂತ ಕೇಳಿದ್ರೆ ಮರಗುವವರ, ಕೊರಗುವವರ, ಸ್ವರಗುವವರ, ಬೆಂದವರ, ನೊಂದವರ, ಹಸಿದವರ ಬದುಕಿಗೆ ಭರವಸೆ ನೀನು ಯಾವಾಗ ಆಗ್ತಿ ಅವಾಗ ನೀ ದೇವರಾಗ್ತಿ ಅನ್ನೋದನ್ನು ಗುರುಗಳು ಬರೀತಾರೆ. ಏನು ಮಾತುಗಳವೆಲ್ಲ. ಹಾಗಾಗಿ ನಮ್ಮ ಬದುಕಿನೊಳಗ ಆ ದಯಾಘನನ ಕೃಪೆ ನಮಗಾಗಬೇಕು. ಯಾರಲ್ಲಿ ದೇವರನ್ನ ಕಾಣೋದು, ಯಾರಲ್ಲಿ ದಯಾ ತೋರಿಸೋದು? ಏಕನಾಥ್ ಘಟನಾ ನೋಡೋಕೆ ಚೆನ್ನಾಗಿದೆ. ಏಕನಾಥ್ ಕಾಶಿಯೊಳಗ ಅವರೆಲ್ಲ ಸಂಘಟಿಗರು ಕೂಡಿಕೊಂಡು ವಿಶ್ವನಾಥನ ದರ್ಶನ ತೆಗೆದುಕೊಳ್ಬೇಕಂತ ಹೊರಟಿದ್ರು. ಆ ದೇವನ ದರ್ಶನಕ್ಕೆ ಹೋಗಬೇಕಾದರೆ ಕಾಶಿ ಸ್ನಾನ ಚಂದ, ತುಂಗ ಕುಡಿಯಕ್ಕೆ ಚಂದ, ಗಂಗಾ ಸ್ನಾನ, ತುಂಗ ಪಾನ ಏನ್ರಿ? ಗಂಗೆಯ ಸ್ನಾನ ಚಂದ, ತುಂಗೆಯ ನೀರು ಚಂದ. ಅಲ್ಲಂ ಗರಿನ 3 ತಿಂಗಳು ಬರ್ತದೆ ಕೊಟ್ಟಿದ್ದಾರೆ ಏನ್ರಿ? ಈ ತುಂಗ ಕುಡಿಲಿಕ್ಕೆ, ಗಂಗಾ ಸ್ನಾನ ಮಾಡಲಿಕ್ಕೆ ಏಕನಾಥರು ಎಲ್ಲಾ ಸಂಘಟಕರು ಕೂಡಿಕೊಂಡು ಒಂದು ಮಣ್ಣಿನ ಗಡಿಗೆಯ ಒಳಗ ಕಾಶಿ ವಿಶ್ವನಾಥನಿಗೆ ಪವಿತ್ರವಾಗಿರುವಂತ ಜಲವನ್ನ, ಶುದ್ಧೋದಕವನ್ನು ತೆಗೆದುಕೊಂಡು ಹೋಗಿ ಅರ್ಪಣ ಮಾಡಿ ನಮ್ಮೆಲ್ಲ ಪಾಪಗಳನ್ನು ಅವರಿಗೆ ಅರ್ಪಣ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಆ ಗಂಗೋದಕವನ್ನು ತೆಗೆದುಕೊಂಡು ಹೊರಟಿದ್ರು. ಒಂದು ಕತ್ತೆ ಜೀವನ ಮರಣದೊಳಗೆ ಹೋರಾಡ್ತ 4 ಕಾಲುಗಳನ್ನು ಮೇಲ್ಗಡೆ ಮಾಡಿಕೊಂಡು ಸಾಯುವ ಸ್ಥಿತಿಯೊಳಗೆ ನಿರ್ಮಾಣಗೊಂಡ. ಉಳಿದವರೆಲ್ಲರೂ ಅಂದ್ರು, ಅಯ್ಯಯ್ಯೋ ಕತ್ತೆ ನೋಡಿದ್ವಿ, ಅನಿಷ್ಟ 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 ಅಂತ ಎಲ್ಲರೂ ದೂರ ಸರಿದ್ರು. ಆದರೆ ಏಕನಾಥರು ಕತ್ತೆಯನ್ನು ನೋಡಿ ಯಾವ ವಿಶ್ವನಾಥನಿಗೆ ಆ ನೀರು ಹಾಕಬೇಕಾಗಿತ್ತು ಆ ಕತ್ತಿ ಬಾಯಿಯೊಳಗೆ ಅದನ್ನು ಹಾಕಿತ್ತು. ಉಳಿದವರೆಲ್ಲ ಅಂದ್ರು, ಏಯ್ ನೀ ಅನಾಚಾರಿಯಾದಿ, ನಿನ್ನ ಮಡಿಯೆಲ್ಲ ದೂರ ಆಗಿ ಹೋಯ್ತು. ಇಲ್ಲಿ ನವಲು ಒಂದು ನಾಗಲಿಂಗಪ್ಪ ಅಂತಾನ, ಮಡಿ ಅಂದ್ರೆ ಯಾವುದು? ಮಡಿ 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 ಅಂತ 100 ಮಡಿ ಹಾರ್ತೀಯ, ಮನಸುದ್ದಿ ಇಲ್ಲದ ಮಾಡುವ ಮಡಿ ನಿಜವಾದ ಕಾಲು ಮಡಿ ಅಂತ.
ಒಳಗೆ ಸುದ್ದಿ ಇರಬೇಕು ಅಂತ ನೋಡಿ. ಆ ಮಡಿ ಈ ಮಡಿ ಅಂತ ತಿಳ್ಕೊಂಡು ಎಲ್ಲರೂ 100 ಮಡಿ ಹಾರಾಡ್ತಾ ಇರಬೇಕಾದ್ರೆ ಏಕನಾಥರು ಯಾವ ಕಾಸಿ ಒಳಗ ಕತ್ತಿ ಬಾಯಿಯೊಳಗೆ ನೀರು ಹಾಕಿದ್ರು, ಆ ವಿಶ್ವನಾಥ ಕತ್ತಿ ಬಾಯಿಯೊಳಗೆ ಅವರಿಗೆ ದರ್ಶನ ಕೊಟ್ಟನಂತೆ. ಕತ್ತಿ ಬಾಯಿ ದೇವರನ್ನ ಏಕನಾಥರು ಕತ್ತಿ ಬಾಯಿಯೊಳಗೆ ನೀರು ಹಾಕಿದ್ದಂತೆ. ಹಾನಗಲ್ಲ ಕುಮಾರ ಶಿವಗಳು ಸಮಾಜ ಸೇವಾಯೊಳಗೆ ದೇವರನ್ನ ಕಂಡ್ರು. ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು ಸಂಗೀತ ಸಾಹಿತ್ಯದೊಳಗೆ ದೇವರನ್ನ ಕಂಡ್ರು. ನಮ್ಮ ಗುರುಗಳು ಪುಟ್ಟರಾಜ ಅಜ್ಜೋರು ಎಲ್ಲಿ ದೇವರನ್ನ ಕಂಡ್ರು ಅಂದ್ರೆ ಅಂಧರಲ್ಲಿ, ನೊಂದವರಲ್ಲಿ, ಬಸವಳಿದವರಲ್ಲಿ, ದಿಕ್ಕಿಲ್ಲದವರಲ್ಲಿ ದೇವರನ್ನ ಕಂಡವರು ಈ ನಾಡಿನೊಳಗೆ ಅಂದ್ರೆ ಅದು ಗದಗಿನ ಡಾಕ್ಟರ್ ಪಂಡಿತ್ ಪುಟ್ಟರಾಜ. ಈ ದಯಾ ಈ ಅಭಯ ಯಾರಿಗ? ಕಣ್ಣಿಲ್ಲದ 2 ಅಂಧ ಮಕ್ಕಳನ್ನು ಕರ್ಕೊಂಡು ಬಂದರು. ಇವ್ರಿಗೇನು ಕಲಿಸ್ಬೇಕು ಅಂತ ವಿಚಾರ ಮಾಡಿ ನೋಡಿ. ಕಲಿಯುವ ಹಂಬಲ ಹಂಗಿರಬೇಕಂತ. ಕಲಿಯುವ ಹಂಬಲ ಹಂಗೆ ಯಾವುದೇ ರಂಗದೊಳಗೆ ಇರು ನೀನು, ಅದು ವಿದ್ಯೆಯ ರಂಗದೊಳಗಿರು, ಯಾವುದೇ ರಂಗದೊಳಗಿರು. ರಂಗ ಹೇಳೋದಿಷ್ಟೇ, ನೀ ಯಾವುದೇ ರಂಗದೊಳಗಿರು ಅಂತರಂಗದೊಳಗೆ ಚೆನ್ನಾಗಿರಷ್ಟೇ. ಏನ್ರಿ ಅಂತರಂಗ ಚೆನ್ನಾಗಿ, ಅಂತರಂಗವನ್ನು ಸುದ್ದಿ ಮಾಡಿಕೊಂಡಿರುವಂತಹ ಉಭಯ ಅಣ್ಣ ತಮ್ಮಂದಿರು ಸಂಗೀತವನ್ನು ಕಲಿತು ನಿನ್ನೆ ಗುರುಬಸವಾರ್ಯರು ಶಿವನ ಪಾದವನ್ನು ಸೇರಿದ್ರು ಅನ್ನೋದು ತಾವೆಲ್ಲ ಕೇಳಿದರೆ, ತಮ್ಮ ಅಪ್ಪ ಕೇಳಿ, ಅಣ್ಣನ ಅಗಲುವಿಕೆ ಭಾಳ ಕಾಶಿ ಮಾಡಿ. ಒಮ್ಮೊಮ್ಮೆ ಹಿಂಗಿರ್ತದಲ್ಲ ತಮ್ಮ, ಒಂದು ಹುಡುಗ ಒಬ್ಬರು ಕಾರ್ ತಮ್ಮಂದು ನಿಲ್ಲಿಸಿದ್ರು. ಘಟನೆ ನೋಡಿ ಎಷ್ಟು ಮಜಾ ಇದೆ. ಹೃದಯ ಶ್ರೀಮಂತಿಗೆ ಹೋಗಿದ್ದಿಲ್ಲ. ಆ ಕಾರಿಗೆ ಹೋಗಿ ಹಿಂಗೆ ಮುಟ್ಟಿದ. ಆ ಕಾರಿನ ಮಾಲಕ್ ಬಂದ, ತಮ್ಮ ಈ ಕಾರು ಚಲೋ ಐತಿ? ಭಾಳ ಚಲೋ ಐತ್ರಿ. ಇದಕ್ಕೆ ಎಷ್ಟು ಗೊತ್ತೇನು? ಎಷ್ಟು ಸರ್? 1 ಕೋಟಿ ರೂಪಾಯಿ. ಇದು ನಮ್ಮಣ್ಣ ನನಗೆ ಗಿಫ್ಟ್ ಕೊಟ್ಟಿದ್ದಾನೆ. ಇದರಾಗ ಒಂದು ರೌಂಡ್ ಬರ್ತಿ ಏನು? ಒಲ್ಲೆ ಸರ್. ಮುಂದೆ ದೊಡ್ಡವನಾದ್ಮೇಲೆ ನೀನು ಇಂಥ ಕಾರ್ ತಗೋಬೇಕಂತ ಮಾಡಿ ಏನು ಅಂದವ. ಕಾರ್ ತಗೊಂಡವ. ಇಲ್ಲ ಸರ್. ಮತ್ತೆ ನಿಂತ ಯಾಕೆ ನೋಡಾಕತ್ತೀವಿ? ಇದು ನಿಮ್ಗೆ ಯಾರು ಕೊಡಿಸ್ಯಾರಿ ಅಂದವ. ಇದನ್ನ ಯಾರು ಕೊಡಿಸ್ಯಾರ? ನಮ್ಮ ಅಣ್ಣ ಕೊಡಿಸ್ಯಾನ. ಆ ಹುಡುಗಂತಾನ, ಇದನ್ನ ನಿಮ್ಮ ಅಣ್ಣ ನಿಮಗೆ ಕೊಡಿಸ್ಯಾನಲ್ರಿ, ನನಗೂ ಒಬ್ಬ ತಮ್ಮ ಅದನ್ನು, ನಮ್ಮ ತಮ್ಮಗಿಂತ ಕಾರ್ ಕೊಡಿಸ್ಬೇಕಂತ ವಿಚಾರ ಮಾಡಕತ್ತೀನಿ ಅಂತ ನಾವು. ಮನಸ್ಸು ದೊಡ್ಡದಿರಬೇಕು. ಮನೆ ದೊಡ್ಡದಿದ್ದರೇನು, ಮನ ಸಣ್ಣದಾದರೇನು, ಕೊಳಲು ಸಣ್ಣದಿದ್ದರೇನು, ನಾದ ಸಣ್ಣದೇ. ಕೊಳಲು ಸಾಣದೈತೆ ಅಂತ ನಾದ ಏನಾದ್ರೂ ಸಾಣದೇನ್ರಿ? ನಾದ, ನಿನಾದ, ಸುನಾದ. ನಾದಕ್ಕ ನಾದ ಬೇಕು, ವಾದಕ್ಕ ಯಾಕ ಸಾಯ್ಬೇಕು ಏನ್ರಿ? ಈ ನಾದ ಕೂಡಿದಾಗ ನಿನಾದ. ವ್ಯಕ್ತಿಗಳ ಜೊತೆ ಕೂಡಿದ್ರೆ ಅಂದ್ರೆ ಈ ನಾದ ಕೂಡಿದಾಗ ವಿವಾದ ಅಷ್ಟೇ. ಉಭಯರಿಗೂ ಸಹಿತ ಸಂಗೀತವನ್ನು ಕಲಿಸಿದ ಮೇಲೆ ಅವರು ಲಿಂಗೈಕ್ಯರಾದರು. ಅಣ್ಣನ ಅಗಲಿಕೆ ತಮ್ಮ ಜರ್ಜರಿತರಾದಾಗ ಸಂಗೀತ ಬಹಳ ವಿಶೇಷವಾಗಿರುವಂಥ ಸಂಗೀತ. ಇದು ಸರ್ವ ದುಃಖವನ್ನು ಸಹಿತ ಶಮನ ಮಾಡ್ತದೆ. ರೋಗಿಗಳು ಸಹಿತ ನಿರೋಗಿಗಳಾಗಬೇಕಾದ್ರೆ ಸಂಗೀತ ಕೇಳಬೇಕು. ಮಾನಸಿಕ ಒತ್ತಡ ಇದ್ದವರು ಸಹಿತ ಸಂಗೀತ ಕೇಳಬೇಕು. ಈ ಸಂಗೀತದೊಳಗೆ ಅಂಥ ಒಂದು ಗುಣಗ್ರಾಹಿ ಇದೆ. ಇದು ರಸಿಕರ ಮನವನ್ನ ಸೆಳೆಯೋದು. ಬಾರೇ ಗಾನದೇವಿ, ಭಾರಿ ಗಾನದೇವಿ ವಿಶ್ವಪತಕಿ. ಅಜ್ಜೋರು ಪೂಜೆ ಪಂಚಾಕ್ಷರಿ ಅಜ್ಜೋರನ್ನ ಕರಿಬೇಕಾದರೆ ಮಂಗಲ ಗೀತೆಯೊಳಗೆ ಕರೀತಾರೆ. ಬಾರೈ ಗಾನಮಯ ಮೂರ್ತಿ, ತೋರೈ ಮಂಗಲದ ಕೀರ್ತಿ, ನೀನೇ ಗತಿ ದೀನೋನ್ನತಿ, ಗೈದಿ ವಿಮಲ ಸುಕೃತಿ. ಸುಮ್ಮನೆ ಕರೆದಾರಂತೆ ಅಜ್ಜರು. ಬಾರೈ ಗಾನಮಯ ಮೂರ್ತಿ, ಬಾರಪ್ಪ ನೀ ಬಂದು ನಮ್ಮನ್ನೆಲ್ಲ ಉದ್ಧರಿಸು ಅಂತ ತಿಳ್ಕೊಂಡು ಗುರುಗಳು ಕರೆದ ಹಾಗೆಯೇ ಹಾನಗಲ್ಲ ಕುಮಾರ ಶಿವಗಿಗಳವರು ದಯಾಘನರಾಗಿ ಗದ್ದಿಗಾರನಿಗೆ ಸಂಗೀತವನ್ನು ಕಲಿಸಬೇಕು ಅಂತ ತಿಳ್ಕೊಂಡು ಈತನನ್ನ ಮಿನುಗುವ ನಕ್ಷತ್ರವನ್ನಾಗಿ ಮಾಡಿ ಭೂಗಂಧರ್ವನನ್ನಾಗಿ ಮಾಡಿ ಗಾನ ಕಲಾನಿಧಿಯನ್ನಾಗಿ ಮಾಡಿ ಗಾನ ಯೋಗಿಯನ್ನಾಗಿ ಮಾಡಬೇಕಂತ ಸಂಕಲ್ಪ ತೊಟ್ಟ ಗುರು ಅಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಒಮ್ಮೆ ಗುರು ಮನಸ್ಸು ಮಾಡಿಬಿಟ್ರೆ ಶಿಷ್ಯನ ಎಲ್ಲ ಕಷ್ಟವನ್ನು ಸಹಿತ ದೂರ ಮಾಡ್ತಿರೋದು ಉದಾಹರಣೆ ಕುಮಾರಜ್ಜೋರು. ಹೀಗೆ ಕುಮಾರಜ್ಜೋರು ಆ ಗದ್ದಿಗಾರನಿಗೆ
ಶಿರಾಳಕೊಪ್ಪದ ಗದಗೈ ಸ್ವಾಮಿಗಳಿಗೆ ಹೇಳ್ತಾರೆ, ನೀವು ಮೈಸೂರಿಗೆ ನಮ್ಮ ಗದಗೈನ ಕರ್ಕೊಂಡು ಹೋಗಿ ಗೌರೀಶಂಕರ ಮಠ ನೋಡಿ. ಕುಮಾರಜ್ಜೋರು ಗೌರೀಶಂಕರ ಮಠದ ಬಗ್ಗೆ, ಗದಗಯ್ಯ ಪಾಪ ಇಲ್ಲಿ ಬುದ್ಧಿ, ಗೌರೀಶಂಕರ ಮಠ ಅಂದ್ರೆ ಸಣ್ಣ ಮಠ ಅಲ್ಲಪ್ಪ, ಅದು ಕನ್ನಡ ನಾಡಿನೊಳಗೆ ಮೈಸೂರು ಪ್ರಾಂತ ಅಂದ್ರೆ ಸಾಮಾನ್ಯವಾದುದಲ್ಲ. ಅದನ್ನ ನಿನಗೆ ಹೇಳ್ತೀನಪ್ಪ, ಕೇಳು ಅಂತ ತಿಳ್ಕೊಂಡು ಗುರುಗಳು ಏನು ಹೇಳ್ತಾರೆ, ದಯಾಘನರಾಗಿರುವಂಥ ಕುಮಾರಜ್ಜೋರು ಏನು ಹೇಳ್ತಾರೆ ಕೇಳಿ. ಗುರುವಿಗೆ ಸಮನಾರಿಲ್ಲತೆ ಗುರುಪಾದವನಂಬಿರಬೇಕಂತೆ, ದೃಢತೆಯು ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಶಿವ ಪ್ರೇಮಾಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಶಿವ ಪ್ರೇಮಾಮಯ. ಪರಮ ಸ್ವರೂಪನು ತಾನತೆ ಅರಿಯಲು ಭಕ್ತಿಯು ಬೇಕಂತೆ. ಪರಮ ಸ್ವರೂಪನು ತಾನತೆ ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನನವನತೆ, ಗುರುವಲಿದರೆ ಪಾವನನವನತೆ. ಸಂಸಾರದ ಭಯವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಪಾಪಿಗೆ ತಾಬಲು ದೂರತೆ, ದುರ್ಮಾರ್ಗಿಗೆ ಕಾಣಲು ಗುರುವಂತೆ. ಪಾಪಿಗೆ ತಾಬಲು ದೂರತೆ, ದುರ್ಮಾರ್ಗಿಗೆ ಕಾಣನು ಗುರುವಂತೆ. ಕುಟಿಲರಿಗೆ ತಾವಲಿಯನತೆ, ಕುಹಕಿಗಳಿಗೆ ಯಾವುದು ಸಿಗನತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಜ್ಞಾನವೇ ತನ್ನುಸಿರಾಗಿಹುದು, ಉಸಿರಲು ಪಾವನವಾಗುವುದು. ಜ್ಞಾನವೇ ತನ್ನುಸಿರಾಗಿಹುದು, ಉಸಿರಲು ಪಾವನವಾಗುವುದು. ಸೇವೆ ಸಾಧನೆಯಾಗಿಹುದು, ಗುರು ಕರುಣೆಯೇ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಶರಣಾಗತರನು ಕಾಯುವನು, ಪರಮಾನಂದವನುಣಿಸುವನು.
ಜಗತರನು ಕಾಯುವನು, ಪರಮಾನಂದವನುಣಿಸುವನು. ನಿಜ ಭಕ್ತಿಗೆ ಗುರು ತಲೆ ಬಾಗುವನು, ಭವ ಜಲದಿಯ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಶಿವ ಪ್ರೇಮಮಯ. ನಾನಿಯಂಬುದ ನಳಿಯದ ಮದ ಮತ್ಸರಗಳನಿ ಸುಡು ಎಂದ. ನಾನಿಯಂಬುದ ಅಳಿಯದ ಮದ ಮತ್ಸರಗಳನಿ ಸುಡು ಎಂದ. ದುರುಳರಿಗೆ ನಾ ದೂರದ, ದುರಹಂಕಾರಿಗೆ ತಾ ಸಿಗನದ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು ದೊರೆಯುವುದು ದುರ್ಲಭವೋ, ದೊರೆತರೆ ಜೀವನ ಪಾವನವೋ. ಸದ್ಗುರು ದೊರೆಯುವುದು ದುರ್ಲಭವೋ, ದೊರೆತರೆ ಜೀವನ ಪಾವನವೋ. ಸಾರುತ್ತಲಿಹವು ಶಾಸ್ತ್ರಗಳು ಗುರು ಪರಮೇಶ್ವರನೇ ಹೌದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಶಿವ ಪ್ರೇಮಮಯ. ಆ ಶಾಂತಿ ಕಲಾ ಗುರುವೇ, ದೀಕ್ಷೆ ಗುರುವೇ, ಮೋಕ್ಷ ಗುರುವೇ, ಶಿಕ್ಷೆ ಗುರುವೇ, ದೀಕ್ಷೆ ಗುರುವೇ, ಗುರುವೇ. ಎಂದು ಯೋಚಿಸಿ ತಮ್ಮ ಗದಗಯ್ಯನೋ ದಯಾನಿಧಿ ಸಂತವಿಸಿ ನೀನಿಂದು ಮೈಸೂರ್ಗೈದು ಗಾನವಿದ್ಯೆ ಗಾನಮಂ ಕಲಿಯಲು, ಗಾನಮ ಗಲಿಯುವುದು ಬಿಡದೆ ಬಿಡದೆ ಎಂದು ಮಾತಿಗೆ ಗದಗಯ್ಯನು ಮನದಂದು ನಾಲ್ವರ ಗೂಡಿ ಮೈಸೂರ್ಗಂದು ಬಂದನು. ಗುರುವಿನ ಗುರುವರೇಣ್ಯ ಕುಮಾರರೊರೆದಂತೆ ಕುಮಾರರೊರೆದಂತೆ ಅಲ್ಲಿ ಗುರುಡರ ಶಾಲೆ ಉಂಟದರಲ್ಲಿ, ಸಂಗೀತವನು ಪೇಳ್ವರಲ್ಲಿ ಬಂದ ಪೇಳ್ವರಲ್ಲಿ ಬಲ್ಲಿದನು ವೆಂಕಟರಮಣನೆಂಬುವನು, ವೆಂಕಟರಮಣನೆಂಬುವನು. ಎಲ್ಲಿವನು
ಇಲ್ಲಿವನು ಸೇರುತ ಗೀತವ ಸಲ್ಲಲಿತ ಮರ್ವವನು ತಿಳಿದರಲ್ಲಿ ಭಿಕ್ಷೆಯ ಬೇಡುತ್ತಭ್ಯಾಸವನು ಮಾಡುವನು ಅಭ್ಯಾಸವನು ಮಾಡುವನು. ಸಾಂಬ ಜೈ ನಮ ಪಾರ್ವತೀಪತಿ ಶಿವರ ಹರ ಮಹಾದೇವ. ಯಾರು ಮಾತಾಡ್ಬಿಟ್ರೆ ತಮ್ಮ ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳನ್ನ ಒಡಗೂಡಿಕೊಂಡು ಗದಗಯ್ಯನನ್ನ 4 ಹುಡುಗರು ಒಡಗೂಡಿಕೊಂಡು ಮೈಸೂರಿಗೆ ಕಳ್ಸಕ್ ತಯಾರ. ಕುಮಾರಜ್ಜೋರು ಹೇಳುತ್ತಾರೆ, ಗದಗಯ್ಯ ಬುದ್ಧಿ, ಮೈಸೂರು ಅಂದ್ರೆ ನಮ್ಮ ನಾಡಿನೊಳಗ ಸಾಂಸ್ಕೃತಿಕ ನಗರ ಅಂದ್ರೆ ಮೈಸೂರು. ಶಿವಕವಿಗಳು ಷಡಕ್ಷರಿ ದೇವನಿಗೆ ಜನ್ಮ ಕೊಟ್ಟನ. ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತ ಹರದನಹಳ್ಳಿ ಯಡಿಯೂರ ತೋಂಟದ ಸಿದ್ಧಲಿಂಗನಿಗೆ ಜನ್ಮ ಕೊಟ್ಟನ. ಅದರ ಜೊತೆಗೆ ನನ್ನ ಗುರುವಾಗಿರುವಂತ ಯಳಂದೂರ ಬಸವಲಿಂಗ ಶ್ರೀಗಳು ಇದ್ದ ನಾಡು. ಅದರ ಜೊತೆಗೆ ಈ ನಾಡಿಗೆ ಷಟ್ ಶಾಸ್ತ್ರಗಳನ್ನು ನೀಡಿದಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅನುಷ್ಠಾನವನ್ನ ಮಾಡಿದ ಶಂಭುಲಿಂಗನ ಬೆಟ್ಟವೂ ಇರುವುದು ಮೈಸೂರು ಜಿಲ್ಲೆಯೊಳಗಪ್ಪ. ಸುತ್ತೂರು ಶ್ರೀಮಠ, ಘನಲಿಂಗ ದೇವರು, ಈ ಎಲ್ಲ ಪುಣ್ಯ ತಾಣ ಅದು ಮೈಸೂರು. ಅಷ್ಟೇ ಅಲ್ಲ, ಕನ್ನಡ ನಾಡಿನ ನಾಡ ದೇವತೆಯಾಗಿರುವಂತ ಚಾಮುಂಡೇಶ್ವರಿ ನೆಲೆಸಿದ ಪುಣ್ಯ ತಾಣವೇ ಅದು ಮೈಸೂರಪ್ಪ. ಪಂಚಾಕ್ಷರಿ, ಮೈಸೂರಿಗೆ ಸಂಗೀತ ಕಲಿಕೆ ಹೋಗ್ತೀಯಪ್ಪ, ಮೈ ಮರತ್ರ ಮೈ ಚೂರಾಯಿ ಹೋದೀತು. ನೀನು ಹೋಗು, ಅನ್ನಕ್ಕಾಗಿ ಹಪಹಪಿಸದೆ, ಸಂಗೀತದ ಜ್ಞಾನಕ್ಕಾಗಿ ನೀನು ಬಾಯಿ ತೆರೆದು ಕರ್ಣದ್ವಾರಗಳಿಂದ ಅದನ್ನು ಕೇಳಿ ಅಭ್ಯಾಸವನ್ನ ಮಾಡಿ ಗುರುವಿನ ದಿವ್ಯ ಪದತಲಕ್ಕೆ ಕೀರ್ತಿ ತರುವ ಕಾಯ ನಿನ್ನದಾಗಬೇಕು. ಗದ್ದಿಗಾರ್ಯ ಬುದ್ಧಿ ತಮ್ಮ ಆಶೀರ್ವಾದರಿಂದ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಡಿಸ್ತಾ ಇರಬೇಕಾದರೆ ಗುರುಗಳು ಹೇಳ್ತಾರೆ, ಅಲ್ಲೊಂದು ಗೌರೀಶಂಕರ ಮಠ ಅಂತಿದೆ. ಅದಕ್ಕೆ ಗೌರೀಶಂಕರ ಸ್ವಾಮಿಗಳು ಅಂತ, ಅದಕ್ಕೆ ಪಂಚಗವಿಗಳ ಮಠ ಅಂತ ಕರೀತಾರೆ. ಅವ್ರಿಗೊಂದು ಪತ್ರ ಬರಿತೀನಿ, ಬುದ್ಧಿ ಪಂಚಗವಿಗಳ ಮಠ ಅಂದ್ರಿ? ಗದಗಿನವ್ರು ಪ್ರಶ್ನೆ ಮಾಡ್ತಾರೆ ಕುಮಾರಜ್ಜೋರಿ, ಅಲ್ಲಪ್ಪ ಅದು ಒಂದು ಪರಮ ವಿರಕ್ತ ಮಠ. ಅಲ್ಲಿ ಒಬ್ಬರು ಶಿವಬಸವ ಮಹಾಸ್ವಾಮಿಗಳು ಅಂತ ಹೇಳಿ ಬಹಳ ಅನುಷ್ಠಾನ ಮೂರ್ತಿಗಳು, ಪರಮ ವಿರಾಗಿಗಳು. ಮೈಸೂರು ಮಹಾರಾಜರ ಅನಾರೋಗ್ಯ ಕೆಟ್ಟಾಗ ಅವರ ಅನಾರೋಗ್ಯಕ್ಕಾಗಿ ತಪಸ್ಸನ್ನ ಮಾಡಿದ್ದರಿಂದ ಆ ಮೈಸೂರು ಮಹಾರಾಜರು 5 ಗವಿಗಳನ್ನ ಕಟ್ಟಿಸಿ ಆ 5 ಗವಿಗಳುಳ್ಳಂತ ಪಂಚಗವಿಗಳುಳ್ಳಂತದ್ದಕ್ಕೆ ಅದಕ್ಕೆ ಅರಮನೆಯ ಪಂಚಗವಿ ಮಠ ಅಂತ ಕರೀತಾರಪ್ಪ ಅಂದ್ರು. ಅದು ಶಿವಬಸವ ಸ್ವಾಮಿಗಳಿಂದ ಪ್ರಖ್ಯಾತಿ. ಆ ನಂತರ ಆ ಮಠಕ್ಕೆ ಲಿಂಗಪ್ಪ ಮತ್ತು ಲಿಂಗಮ್ಮ ಅನ್ನುವ ಉಕ್ಕಲಗೇರಿ ಅಂತ ಅಲ್ಲೇ ಮೈಸೂರು ಹತ್ರ ಬರ್ತದೆ, ಅಲ್ಲಿ ಜನ್ಮವನ್ನು ತಾಳಿದ ಶಂಕರ ಅನ್ನೋ ಬಡತನದ ಬೆಂಗುದಿಯೊಳಗೆ ಬೆಂದು ಮುಂದೆ ಆತ ಸನ್ಯಾಸಿಯಾಗಬೇಕು ಅಂತ ತಿಳ್ಕೊಂಡು ಈ ಒಂದು ಮೈಸೂರಿಗೆ ಬಂದಾಗ ಶಿವಬಸವ ಮಹಾಸ್ವಾಮಿಗಳು ಅವನಿಗೆ ಗೌರೀಶಂಕರ ಸ್ವಾಮಿಗಳು ಅಂತ ಹೆಸರಿಟ್ರಪ್ಪ. ಅವನು ಪಟ್ಟಾಧಿಕಾರ ಮಾಡಿಕೊಂಡು ಕಾಶಿಗೆ ಅಧ್ಯಯನವನ್ನು ಮಾಡ್ಲಿಕ್ಕೆ ಹೋಗ್ತಾರ. ಅವರು ಆ ಕಾಶಿಯೊಳಗೆ ಗೌರೀಶಂಕರ ಸ್ವಾಮಿಗಳು ಒಂದಲ್ಲ, ಅವರ ಅಭ್ಯಾಸ ಹೆಂಗಾಗ್ತದೆ ಅಂದ್ರೆ 20 ಭಾಷೆಯೊಳಗೆ ಪ್ರಾವೀಣ್ಯತೆಯನ್ನು ಪಡ್ಕೊಂತಾರೆ ಗೌರೀಶಂಕರ ಸ್ವಾಮಿ. ಸಂಗೀತ, ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಮರಾಠಿ ಎಲ್ಲ ಭಾಷೆಗಳ ಜ್ಞಾನ ಅವರು ಗೌರೀಶಂಕರ ಸ್ವಾಮಿಗಳಿಗೆ ಎಷ್ಟು ಜಾಣರಿದ್ರು ಅಂದ್ರೆ, ಕಾಶಿಯೊಳಗೆ ಏನು ಸಂಸ್ಕೃತ ವಿಶ್ವವಿದ್ಯಾಲಯನ ಕಟ್ಟಿದ್ರೆ ಮದನ್ ಮೋಹನ್ ಮಾಳವೀಯ ಅವರು, ಇವರು ಭಾಷಣ ಕೇಳಕ್ ಬರ್ತಿದ್ರು ಅಂತ ಗೌರೀಶಂಕರ ಸ್ವಾಮಿ. ತಿರುನೀಲ ಕಂಡ್ರು ರಗಳೇ ಬರೆದ್ರು, ಅಕ್ಕ ಮಹಾದೇವಿ ರಗಳೇ ಬರೆದ್ರು. ನಾಟಕ ಕಂಪನಿ ಅಂದ ತಕ್ಷಣ ಗುಬ್ಬಿ ವೀರಣ್ಣನವರಿಗೆ ಅಕ್ಕ ಮಹಾದೇವಿ ನಾಟಕವನ್ನ 21 ಅಂಕಣವನ್ನು ಬರೆದು ಆ ನಾಟಕವನ್ನ ಆಡಿಸಿ
ಗುಬ್ಬಿ ವೀರಣ್ಣನವರಿಗೆ ಅವತ್ತಿನ ದಿನಮಾನದಲ್ಲಿ 10 ಲಕ್ಷ ರೂಪಾಯಿ ಲಾಭವನ್ನು ತಂದು ಕೊಟ್ಟವರು ಈ ಗೌರಿಶಂಕರ ಸ್ವಾಮಿಗಳಪ್ಪ ಅಂದ್ರು ಕುಮಾರಜ್ಜು. ಮತ್ತದರ ಜೊತೆಗೆ ಸುತ್ತೂರು ಶಿವರಾತ್ರಿ ಸ್ವಾಮಿಗಳು ಮಂತ್ರ ಮಹರ್ಷಿಯನ್ನವರಿಗೆ ಆಶ್ರಯ ಕೊಟ್ಟವರು. ಸಿದ್ಧಗಂಗಿ ಶಿವಕುಮಾರ ಸ್ವಾಮಿಗಳು ಅವಾಗವಾಗ ಅಲ್ಲಿ ಬರ್ತಾ ಇರ್ತಾರೆ ನೋಡಿ. ಆ ಸಿದ್ಧಗಂಗಾ ಮಹಾಸ್ವಾಮಿಗಳು ಅದರ ಜೊತೆಗೆ ಮುಂದೊಂದು ಹೇಳ್ತಾರೆ, 1951ನೇ ಇಸ್ವಿಯೊಳಗೆ ಸಿದ್ಧಗಂಗೆಯ ಮಹಾಮಠದೊಳಗ ಅಲ್ಲಮನ ಸಲ್ಲಲಿತ ಭವ್ಯ ವಿಚಾರಗಳನ್ನ ಅಲ್ಲಮನ ಪ್ರಭುಲಿಂಗ ಲೀಲೆ ಹೇಳಿಬಿಟ್ರೆ ಇಡೀ ಸಿದ್ಧಗಂಗೆಯ ಜನ ಪಾವನವನ ಮಾಡಿದ ಗೌರಿಶಂಕರ ಸ್ವಾಮಿಗಳ ಸನ್ನಿಧಾನಕ್ಕೊಂದು ಪತ್ರ ಬರೀತೀನಪ್ಪ ಗದಗಯ್ಯ, ನೀನು ಹೋಗ್ಬೇಕು. ಆಯ್ತು ಬುದ್ಧಿ ಅಂತ ತಿಳ್ಕೊಂಡು ಗುರುಗಳ ಅಪ್ಪಣೆ ಪಡ್ಕೊಂಡು ಗದಗಯ್ಯನವರ ಜೊತೆ ಅಂದ್ರೆ ಶಿರಾಳಕೊಪ್ಪದ ಗದಗಯ್ಯನವರ ಜೊತೆ ಗದ್ದಿಗಾರರು 4 ಮಂದಿ ಕೂಡಿಕೊಂಡು ಉಗಿಬಂಡಿಯನ್ನು ಹಿಡಿದುಕೊಂಡು ಮೈಸೂರಿಗೆ ಬರ್ತಾರೆ. ಮೈಸೂರೊಳಗ ಅಲ್ಲಿ ಈ ಕುದುರೆ ಟಾಂಗ, ಆ ಟಾಂಗ ಹಿಡ್ಕೊಂಡು ನೇರವಾಗಿ ಗೌರಿಶಂಕರ ಸ್ವಾಮಿಗಳನ್ನು ಭೇಟಿ ಆಗ್ತಾರೆ. ಆ ಗೌರಿಶಂಕರ ಸ್ವಾಮಿಗಳ ಶಿಷ್ಯ ಎಲ್ಲರನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಬುದ್ಧಿ, ಹಾನಗಲ ಕುಮಾರ ಶಿವಯೋಗಿಗಳ ಶಿಷ್ಯರಿಪ್ಪ ನಾವು, ಈ ಗದ್ದಿಗಯ್ಯ ಇವರಿಗೆಲ್ಲ ಸಂಗೀತ ಕಲಿಸ್ಬೇಕಂತ ತಿಳ್ಕೊಂಡು ಕರ್ಕೊಂಡು ಬಂದಿವ್ರಪ್ಪ, ಇಲ್ಲಿ ನಾವು ಇವರಿಗೆ ವಾಸ್ತವ್ಯನ ಮಾಡ್ತೀವಿ. ಅಲ್ಲಿ ಸೇವಕನ ಕರೆದ್ರು, ತಮ್ಮ ನೋಡಪ್ಪ, ಇವರು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಮಲೆನಾಡ ಪ್ರದೇಶದಿಂದ ಬಂದಿದ್ದಾರೆ, ಇವರಿಗೆ ಒಂದು ಚೆನ್ನಾಗಿರುವ ರೂಮ್ ಕೊಡು. ಗೌರಿಶಂಕರ ಮಠ ಅಂದ್ರೆ ಅದು ಮೈಸೂರೊಳಗೆ 35 ಎಕರೆ ವಿಶಾಲವಾಗಿರುವಂತಹ ಕಾಡುಗಳುಳ್ಳಂತ ಮಠ. ಅದೇನು ಜನಗಳಿರುವಂತ ಮಠ ಅಲ್ಲ, ನಿರ್ಜನ ಪ್ರದೇಶ, ಹಾವು ಚೇಳು ಕರಡಿ ಹುಲಿಗಳೆಲ್ಲ ಬರುವಂತ ಪ್ರದೇಶ. ಅದು ಇದ್ದು ಅಲ್ಲಿ ಒಂದು ರೂಮ್ ಕೊಡ್ತಾರೆ. ಅದು ಯಾವ ರೂಮು ಅಂದ್ರೆ ಆನೆಯನ್ನ ಕಾಯುವಂತ ಮಾವುತನ ರೂಮ್. 2 ಗ್ವಾಡಿ ಹಿಂಗ, ಒಂದು ಗ್ವಾಡಿ ಗುಡ್ಡಕ್ಕೆ ಹತ್ಯದ್ರಿ, ಗೊತ್ತಲ್ಲಿ 2 ಗ್ವಾಡಿ, ಒಂದು ಗ್ವಾಡಿ ಗುಡ್ಡಕ್ಕೆ ಹತ್ಯದ. ಅಂತ ರೂಮನ್ನ ಗದ್ದಿಗಾರರಿಗೆ ಕೊಟ್ರು. ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳಂತಾರ, ನೋಡಪ್ಪ ಗದಿಗಯ್ಯ ಇಲ್ಲಿ ಇರಬೇಕು. ಆಯ್ತ್ರಿಪ್ಪ. ಗೌರಿಶಂಕರ ಸ್ವಾಮಿಗಳಂತಾರ, ಮತ್ತೆ ಊಟಕ್ಕೆ ಹೆಂಗ್ ಮಾಡ್ತೀರಪ್ಪ? ನಮ್ಮ ಮಠದಾಗಂಕಾರ ಊಟ ಇಲ್ಲ. ನಾನು ರಾಜಿ ತಿರುಕ ಅಂದ್ರೆ ಅವರು. ರಾಜಿ ತಿರುಕ ಅಂದ್ರೇನ್ರಿ? ಅರಮನೆಯಿಂದ ನನಗೆ ಪ್ರಸಾದ ಬರ್ತದಪ್ಪ, ಅದು ಬರೋ ತನಕ ನಾವು ಉಣ್ಣಂಗಿಲ್ಲ, ಅದಕ್ಕೆ ನಾನು ರಾಜಿ ತಿರುಕ ಅಂದ್ರೆ ಗೌರಿಶಂಕರ ಸ್ವಾಮಿಗಳು. ಮತ್ತೆ ನೀವು ಹೇಗೆ ಮಾಡ್ತೀರಿ? ಬುದ್ಧಿ, ನಾ ಎಲ್ಲಿ ಉಣ್ತೀನಿ, ಯಾವಾಗ ಉಣ್ತೀನಿ, ಏನು ಉಣ್ತೀನಿ ಅಂತ ನೀವೇನು ವಿಚಾರ ಮಾಡಬೇಡ್ರಪ್ಪ. ನಾನು ಇರೋ ತನಕ ನಡೆ ಶುಚಿ ನುಡಿ ಶುಚಿಯಾಗಿರ್ತೀನಿ, ಅದು ನಾನು ವಿದ್ಯೆ ಮಾತ್ರ ಕಲಿತೀನಿ, ಈ ಸ್ಥಾನ ನನಗೆ ಕೊಟ್ಟರೆ ಸಾಕ್ರಪ್ಪ ಅಂದ್ರು ಗದ್ಗೈನೋ. ಗೌರಿಶಂಕರ ಸ್ವಾಮಿಗಳು ನೋಡಿದ್ರು, ಆಗ್ಲಿಲ್ಲಪ್ಪ, ಇಲ್ಲೇ ಇರ್ರಿ ಅಂತ ತಿಳ್ಕೊಂಡು ಅವರಿಗೆ ಅಪ್ಪಣೆಯನ್ನು ಕೊಟ್ಟರು. ಮುಂದೆ ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳವರು ಮೈಸೂರೊಳಗೆ ಬಿಡಾರ್ ಕೃಷ್ಣಪ್ಪನವರು ಅಂತ ಹೇಳಿ ಬಹಳ ದೊಡ್ಡ ಸಂಗೀತ ವಿದ್ವಾನ್ರು. ಮೈಸೂರು ಅಂದರೆ ಅದು ಲಲಿತ ಕಲೆಗಳಿಗೆ ಆಶ್ರಯವನ್ನು ಕೊಟ್ಟಿತ್ತು. ಕರ್ನಾಟಕ ಸಂಗೀತವನ್ನು ಬಹಳಷ್ಟು ಜೀವಂತವಾಗಿ ಇಟ್ಟಿತ್ತು ಅಂದರೆ ಅದು ಮೈಸೂರು ನಗರ. ಇವತ್ತಿಗೂ ಸಹಿತ ನಾವೆಲ್ಲ ದಸರಾ ಬಂತು ಅಂದರೆ ಜಂಬೂ ಸವಾರಿ ನಾಡ ಹಬ್ಬ ಅಂತ ನಾವೇನು ಕರಿತೇವಲ್ಲ, ಅಂತ ಒಂದು ನಗರ. ಅಲ್ಲಿ ಬಿಡಾರ ಕೃಷ್ಣಪ್ಪನವರ ಬಲ್ಲಿ ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳು ಗದ್ದಿಗಾರನನ್ನ ಮತ್ತು 4-6 ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ತಾರೆ. ಒಳಗಡೆ ಹೋದ್ರು. ಬಿಡಾರ ಕೃಷ್ಣಪ್ಪನವ್ರು ಕೇಳ್ತಾರೆ, ಯಾವ ಊರು ತಮ್ಮದು? ಸರ್, ನಾನು ಈ ಮೈಸೂರೊಳಗೆ ಸಂಗೀತವನ್ನು ಕಲಿತಿದ್ದೇನೆ, ಶಿರಾಳಕೊಪ್ಪ ಗದಗೈನವರಂತ ನನ್ನ ಹೆಸರು. ಇವರು ಹಾನಗರ ಕುಮಾರ ಶಿವಗಳ ಕಾಸ ಶಿಷ್ಯರಪ್ಪ, ಇವರು ಸಂಗೀತ ಕಲಿಬೇಕಂತ ಕರ್ಕೊಂಡು ಬಂದೀನಿ, ಇವರಿಗೆ ನೀವು ಸಂಗೀತ ಪಾಠ ಹೇಳಿದ್ರೆ ಭಾಳ ಚಲೋ ಆಕೈತಿ ಅಂದ್ರು. ಸರ್, ಬಿಡಾರ ಕೃಷ್ಣಪ್ಪನವ್ರಿಗೆ ಒಂದು ಸ್ವಲ್ಪ ಸಂಕುಚಿತ ಮನೋಭಾವ ಇತ್ತು. ಅವ್ರಂದ್ರು, ಏನ್ರಿ ಗದಗೈನವ್ರೆ, ನಮ್ಮ ಹತ್ರ ಯಾಕೆ ಬಂದಿರಿ? ಇಲ್ಲಿ ಮೈಸೂರೊಳಗೆ ಇನ್ನೊಬ್ರು ಬೇರೆ ಇದ್ದಾರೆ, ಅವ್ರ ಹತ್ರ ಹೋಗ್ಬೇಕು. ಒಂದು ಕ್ಷಣ ಶಿರಾಳಕೊಪ್ಪ ಗದಿಗೆಪ್ಪ ಗವಾಯಿಗಳಿಗೆ ಭೂಮಿ ಕಂಪನವಾದಂಗಾಯ್ತು. ಮುಗಿಲು ಹೊರದು ತಲೆ ಮೇಲೆ ಬಿದ್ದಂಗಾಯ್ತು. ನೆಲವಿ ಬಂದು ಅಪ್ಪಳಿಸಿದಂಗಾಯ್ತು. ಯಾರನ್ನ ನಾನು ಕೇಳಬೇಕಂತ ಬಂದಿದ್ದೆ, ಅವರೇ ಇಲ್ಲ ಅಂದ್ರೆ ಹೇಗ ಅಂತ ವಿಚಾರ ಮಾಡಿ ಆ ನಂತರ ಅಲ್ಲಿ ಯಾರತ್ರ ಹೋಗಬೇಕು ಅಂತ ವಿಚಾರ ಮಾಡಿ ಗದಿಗೆಪ್ಪ ಗವಾಯಿಗಳವರು ಪಿಟೀಲು ವಾದಕರಾಗಿರುವಂಥ ವಿದ್ವಾಂಸರಾಗಿರುವಂಥ ವೆಂಕಟರಮಣಯ್ಯನವರು ಅಂತ ದೊಡ್ಡ ಕರ್ನಾಟಕ ಸಂಗೀತದೊಳಗೆ ಅದ್ವಿತೀಯ ಸಾಧನೆಯನ್ನು ಮಾಡಿದವರು. ಅವ್ರ ಬಲ್ಲಿ ಹೋದ್ರು. ಅವರು ವೆಂಕಟರಮಣಯ್ಯನವರು ಪಿಟೀಲು ವೆಂಕಟರಮಣ ಒಳಗೆ ಕರ್ಕೊಂತಾರೆ.
ಇಲ್ಲಿ ನಮ್ಮ ಪಾಠಶಾಲೆ ಇದೆ ಅಂತ ನಿಮಗೆ ಯಾರು ಹೇಳಿದರು ಅಂತ ಕೇಳಿದ್ರು. ಅವ್ರು ಬಹಳ ಮಜೆ ಅದ ನೋಡ್ರಿ. ಇಲ್ಲ, ನಮಗೆ ಬಿಡಾರ್ ಕೃಷ್ಣಪ್ಪನವ್ರು ಹೇಳಿದರು. ಅರೆ, ನಿನ್ನೆ ನಮ್ಮ ಪಾಠಶಾಲೆಗಿಂದ ಒಂದು ಹುಡುಗ ಅಲ್ಲಿ ಸಂಗೀತ ಚಂದ ಹೇಳೋದಿಲ್ಲ ಪಾಠ ಅಂತ ಹೇಳಿ ತಮ್ಮ ಹತ್ರ ಕರ್ಕೊಂಡು ಪಾಠ ಹೇಳಕತ್ತಾರ. ಚಂದ ಏನದು ಪಾಠಶಾಲೆಗೆ ಅವ್ರ್ಯಾ ಕಳಿಸಿದ್ರಪ್ಪ ಅಂದ್ರು ಅವ್ರು. ನೋಡಿ, ಈ ವೃತ್ತಿ ಮತ್ಸರ ಅನ್ನೋದು ಹೆಂಗಿರ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ವೃತ್ತಿ ಮತ್ಸರ, ಎಳೆದೇ ಎಳೆದು ಎಳೆದೇ ಎಳೆದು ಅವ್ರ ಕಾಲು ಇವ್ರು ಎಳೆದು, ಇವ್ರ ಕಾಲು ಅವ್ರು ಎಳೆದು. ಇದು ಇವಾಗಲ್ರಿ ಎಳೆಯೋದು. ಅಜ್ಜೋರು ಒಂದು ಕತೆ ಹೇಳ್ತಿದ್ರು. ಅವಾಗ ಒಬ್ಬಕ್ಕೆ ಹೆಣ್ಮಗಳು ಪಟ್ಟಿಲಿದ್ದ ಬಂದು ಕೇಳಿದಂತ, ಯಪ್ಪ ನನಗೆ ಗಂಡು ಹುಡ್ತದ ಹೆಣ್ಣು ಹುಡ್ತದ ಅಂತ ಕೇಳಿದ್ರು. ಅಜ್ಜೋರು ಹೇಳಿದ್ರಂತ, ನಿನಗೆ ಎರಡೂ ಅವಳಿ ಜೋಳಿ ಗಂಡು ಹುಡ್ತವಂದ್ರಂತ ಅವ್ರ ಸ್ವಾಮಿಗಳು. ಮುಂದೆ ಹೆಣ್ಮಗಳು ಬಹಳ ಕೌತುಕ ನೋಡ್ರಿ, ಆಸೆ. ಯಪ್ಪ ಎರಡೂ ಗಂಡು ಹುಡ್ತವು, ಅವು ಮುಂದೆ ಏನಕ್ಕವನ್ಲಕ್ಕಿ ಇನ್ನು ಹೆರಿಗಿನಾಗಿಲ್ಲ ಏನಕ್ಕವ. ಅವ್ರು ತಮ್ಮ ಪಂಚಾಂಗ ತೆಗೆದು ಹಿಂಗೆಲ್ಲ ನೋಡಿದ್ರು. ನೋಡವ, ನಿನ್ನ ಮಕ್ಕಳು ಎರಡು ಗಂಡು ಹುಡ್ತವು, ಮೊದಲು ಹುಟ್ಟಿದವ ಮುಖ್ಯಮಂತ್ರಿ ಹಾಕನ, ಆಮೇಲೆ ಹುಟ್ಟಿದ ಅವನು ಪಿ ಹಾಕನ ಅಂದ್ರೆ ಅವ್ರು. ಗೊತ್ತಲ್ಲ ಹೇಳ್ತೇನೆ. ಮುಂದೆ 9 ತಿಂಗಳಾತ್ರಿ, 9 ದಿವಸ ಆತು, 9 ತಾಸು ಆತು, 9 ನಿಮಿಷ ಆತು, 9 ಗಳಿಗೆ ಆತು, 9 ಸೆಕೆಂಡ್ ಆಯ್ತು. ಹೆಣ್ಮಗಳಿಗೆ ಹೆರಿಗಿನ ಆಗಲಿಲ್ಲ. ಮತ್ತು 10 ತಿಂಗಳು ಹೋತು, 11 ತಿಂಗಳು, 12 ತಿಂಗಳಿಗೆ ಬಂದು, ಯಪ್ಪ ನೀವು ಹೇಳ್ದಂಗೆ ಎರಡು ಗಂಡು ಅಕ್ಕ ಬಂದಿರು, ಮುಖ್ಯಮಂತ್ರಿ ಒಬ್ಬವ ಪಿ ಅಕ್ಕನಂದ್ರಿ, ಯಪ್ಪ ಹೆರಿಗಿನ ಆಗಿಲ್ಲ. ಅವರೆಲ್ಲ ಹಿಂಗೆ ಪಂಚಾಂಗ ಹಿಂಗೆ ತೆಗೆದು ನೋಡಿದ್ರು. ಆ ಹೊಟ್ಟೆಯಾಗಿದ್ದು ಹುಡುಗರು ಎಷ್ಟು ಡೇಂಜರ್ ಇದ್ದು ಅಂದ್ರೆ, ಅವರು ಈ ಸ್ವಾಮಿಗಳು ಹೇಳೋದು ಕೇಳಿಸ್ಕೊಂಡ್ಬಿಟ್ಟಿದ್ರು. ಏನಂತ, ಮೊದಲು ಹೋದವ ಮುಖ್ಯಮಂತ್ರಿ, ಆಮೇಲೆ ಹೋದವ ಅವನು ಪಿ ಎ. ಒಬ್ಬ ಹೊರಗೆ ಬರಬೇಕು ಅನ್ನೋದ್ರೊಳಗರ ಮಗನ ನೀವು ಹೋಗಿ ಮುಖ್ಯಮಂತ್ರಿ ಯಾಕಂತ ಅವನ ಕಾಲು ಹಿಡಿದು ಅವ ಹೇಳ್ತಿದ್ದನು. ಅವ ಬರಬೇಕಾದ್ರೆ ಅವನ ಕಾಲು ಅವನೇ ಹೇಳ್ತಿದ್ದ. ಕಾಲು ಎಳೆಯೋದು ಹೊರಗೆ ಬಂದ ಮೇಲೆ ಅಲ್ರಿ, ಹೊಟ್ಟೆಯಾಗಿಂದ ಕಲಿತು ಬಂದ ನೀ ಮನುಷ್ಯ ಕಾಲು ಹಿಡಿದು ಎಳೆಯೋದ ಎಳೆಯದ ಎಳೆಯದ ಎಳೆದ ಮುಂದೆ ಹೋಗ್ತಾರಂದ್ರೆ ಎಳೆದ 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 ಎಳೆದ. ಇದಕ್ಕೆ ವೃತ್ತಿ ಮತ್ಸರ ಅಂತ ಕರೀತಾರೆ. ಇದನ್ನ ಬಿಡಾರ ಕೃಷ್ಣಪ್ಪನವರು ಇದನ್ನು ಮಾಡಿದರು. ಆದರೆ ಆ ಪಿಟೀಲು ವಿದ್ವಾಂಸರಾಗಿರುವಂಥ ವೆಂಕಟರಮಣಯ್ಯನವರು ಇವರಿಗೆ ಸಂಗೀತ ಕಲಿಸಲಿಕ್ಕೆ ಒಪ್ಪಿಕೊಂಡ್ರು. ಅಲ್ಲಿ ಕಿವುಡ ಮೂಗರ ಒಂದು ಪಾಠಶಾಲೆ. ಅವ್ರು ಹೇಳ್ತಾರೆ, ನಾವು ಬೆಳಗಿನ ಜಾವ 8 ಗಂಟೆಗೆ ಸಂಗೀತವನ್ನು ಪ್ರಾರಂಭ ಮಾಡ್ತೀವಿ, ನೀವು 8 ಗಂಟೆಗೆ ಬರಬೇಕು. ಆಯ್ತು ಬುದ್ಧಿ ಒಪ್ಪಿಕೊಂಡ್ರು. ಶಿರಾಳಕೊಪ್ಪ ಗದಗೈನವರು ಗದ್ದಿಗಾರನಿ ಎಲ್ಲ ಉಪದೇಶವನ್ನ ಮಾಡಿ, ಗದ್ದಿಗಾರ ಚೆನ್ನಾಗಿ ನೀ ಸಂಗೀತ ಕಲಿಬೇಕು ನೋಡಪ್ಪ, ಆಯ್ತು ಬುದ್ಧಿ ಅಂತ ತಿಳ್ಕೊಂಡು ಹೋದ್ರು. ಮುಂದೆ ಮುಂದೆ ಬಿಡಾರ ಕೃಷ್ಣಪ್ಪನವರು ಮತ್ತು ಅದರ ಜೊತೆಗೆ ಪಿಟೀಲು ವಿದ್ವಾಂಸರಾಗಿರುವಂಥ ವೆಂಕಟರಮಣಯ್ಯನವರು ಕೂಡಿದ್ರು. ಅಲ್ರಪ್ಪ, ನೀವು ಹಿಂಗೆ ಕಳಿಸಿದ್ರಂತೆ, ಆ ಉತ್ತರ ಕರ್ನಾಟಕದ ಬಂದಂಥ ಹಾನಗಲ್ ಕುಮಾರಸ್ವಾಮಿಗಳ ಶಿಷ್ಯ ಇವತ್ತೊಂದು ಸಂಜೆ ಮುಂದೆ ಅವನು ಸಂಗೀತ ಹಾಡ್ತಾನ್ರಪ್ಪ, ನೀವು ಬರಬೇಕ್ರಿ ಅಂತ. ಸಂಜೆ ಮುಂದೆ ಗದ್ದಿಗಾರನ ಸಂಗೀತ ಆರಂಭಗೊಳ್ತದೆ. ಬಸವಣ್ಣನವರ ವಚನ, ನಾವೆಲ್ಲ ಪರಮ ಸತ್ಯವನ್ನು ನೆನಪಿಟ್ಟುಕೊಳ್ಬೇಕು. ಇತಿಹಾಸ ವಚನ ಪಿತಾಮಹ ಅಂತ ಕರೆದವ್ರಿಗೆ ಅದು ಪಗು ಹಳಕಟ್ಟಿಯವರು. ಪಗು ಹಳಕಟ್ಟಿಯವ್ರಿಗೆ ವಚನ ಪಿತಾಮಹ ಅಂತ ಕರೀತಾರೆ. ವಚನ ಶಾಸ್ತ್ರ ಸಾರ ಅಂತ ಒಂದು ಪುಸ್ತಕ ಸಿಗ್ತದೆ. ಅದು 1924-25 ಇಸ್ವಿಗೆ ಒಳಗೆ ಅದು ಲೋಕಾರ್ಪಣೆಗೊಳ್ತದೆ. ಅದರೊಳಗೆ ಪಗು ಹಳಕಟ್ಟಿಯವರು ಒಂದು ಮಾತು ಬರೀತಾರೆ, ಅದನ್ನ ಸಮಾಜ ನೆನಪಿಟ್ಟುಕೊಳ್ಬೇಕು. ಅವ್ರು ಏನಂತಾರಂದ್ರೆ, ನಾವು ತಾಡೋಲಿಯಿಂದ ಇರತಕ್ಕಂಥ ವಚನಗಳನ್ನು ಹಸ್ತಪ್ರತಿಗೆ ತರಲಿಕ್ಕೆ ಕಾರಣ ಆದವ್ರು ಯಾರಂದ್ರೆ, ಅದು ಕಾರಣಿಕ ಹಾನಗಲ್ ಕುಮಾರಸ್ವಾಮಿಗಳ ಪ್ರೇರೇಪಣೆಯಿಂದ ನಾವು ವಚನಗಳನ್ನು ತಾಡೋಲಿಯಿಂದ ಹಸ್ತಪ್ರತಿ ತಂದೀವಿ ಅಂತ ಪಗು ಹಳಕಟ್ಟಿಯವರು ವಚನಶಾಸ್ತ್ರ ಸಾರ ಅನ್ನುವ ಗ್ರಂಥದೊಳಗೆ ಬರೀತಾರೆ. ಅವರು ವಚನಗಳನ್ನು ತಾಡೋಲಿಯಿಂದ ಹಸ್ತಪ್ರತಿ ತಂದ್ರೆ ಅವರು ವಚನ ಪಿತಾಮ. ಆದರೆ ಆ ವಚನಕ್ಕೆ ಮೊಟ್ಟ ಮೊದಲು ಈ ವಚನ ಅಂದ್ರೆ ಇದು ಗದ್ಯನೂ ಅಲ್ಲ ಪದ್ಯನೂ ಅಲ್ಲ ಅಂತ ವಚನವನ್ನು ತಿರಸ್ಕಾರ ಮಾಡುವಾಗ ಮೊಟ್ಟ ಮೊದಲು ಈ ವಚನಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದಂತ ವಚನ ಪಿತಾಮಹ ಅಂದ್ರೆ ಅದು ಗಾನ ಪಿತಾಮಹ ಅಂದ್ರೆ ಅದು ಗಾನವಿಗೆ ಪಂಚಾಕ್ಷರಿ ಅಜ್ಞಾನ ತಾವೆಲ್ಲ ನೆನಪಿಟ್ಟುಕೊಳ್ಳಬೇಕು. ಮೊಟ್ಟ ಮೊದಲು ವಚನಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡಿದವರು ಅದು ನಮ್ಮ ಗಾನ ಇತಿಹಾಸ. ಹಾಗೆ ಗಾನಯೋಗಿ ಗದ್ದಿಗಾರರು ಅಲ್ಲಿ ಏನು ಬಾಲಕನಾಗಿರಬೇಕಾದರೆ ವಚನವನ್ನು ಹಾಡ್ತಾರೆ. ಅದಾವ ವಚನ?
ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಕರಿಯು ಕನ್ನಡಿಯೋಳು ಅಡಗಿರುವಂತೆ, ಕರಿಯು ಕನ್ನಡಿಯೋ ಆ ಆ ಆ ಕರಿಯು ಕನ್ನಡಿಯೋ, ಕರಿಯು ಕನ್ನಡಿಯೋಳು ಅಡಗಿರುವಂತೆ ನೀಯನ್ನೊಳಗೆ ಅಡಗಿದೆ ಅಯ್ಯ, ನೀಯನ್ನೊಳಗೆ ಅಡಗಿದೆ ಅಯ್ಯ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ 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 ದೇವಾ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಕರಿಯು ಕನ್ನಡಿಯೋಳ್ ಅಡಗಿರುವಂತೆ ಆ ಆ ಕರಿಯು 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 ಕನ್ನಡಿಯೋಳ್ ಅಡಗಿರುವಂತೆ ನೀಯನೊಳಗೆ ಅಡಗಿದೆಯ, ನೀಯನ್ನೊಳಗೆ ಅಡಗಿದೆಯ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವಾ ದೇವಾ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಜಗವ ಸುತ್ತಿರುವುದು, ಜಗವ ಸುತ್ತಿರುವುದು, ಜಗ
ಲೋಕವ ಸುತ್ತೇರು ಅದು ನಿನ್ನ ಮಾಯೆ. ಬಿಕ್ಕಿಗೈದಿಂದ ವೇಳೆಯೊಳು ಜನರುಕ್ಕಿ ಇಂಕಿದ ಜನರುಕ್ಕಿ ಇಕ್ಕಿದ ರಾಗಿ ಮುದ್ದೆಯ ನಕ್ಕರದೊಳನುಂಡು ಮೇಲ್ ಹುಳಿ ಮಜ್ಜಿಗೆಯ ಕುಡಿದು ಮೇಲುಳಿ ಮಜ್ಜಿಗೆಯ ಕುಡಿದು ತಕ್ಕ ಗಾನವ ನಾಲ್ಕು ಬರಸಂ ಮಿಕ್ಕುವಂತಭ್ಯಾಸಿಸಿ ಗಾಯಕರಿಕ್ಕೆಯೊಳು ಮಾನಕ್ಕೆ ಪಕ್ಕಾಗಿವನು ಮಿಕ್ಕಿದನು ಪಕ್ಕಾಗಿವನು ಮಿಕ್ಕಿದನು. ಸಾಂಬ ಜೈ ನಮ ಪಾರ್ವತೀಪದ ಶಿವರ ರಮಾದೇವ. ವಿದ್ವಾಂಸರಾಗಿರುವಂತ ವೆಂಕಟರಮಣಯ್ಯರ ಮುಂದೆ ಬಸವಣ್ಣನವರ ವಚನವನ್ನ ಹಾಡಿಬಿಟ್ರೆ ಎಲ್ಲರ ಮೈ ಮನಗಳು ಪುಳಿಕಿತಗೊಂಡು ಭೇಷ್ ಚಪ್ಪಾಳೆ ತಟ್ಟಿ ಭೇಷ್ ಭೇಷ್. ಏನು ಕಂಠ ಮಾಧುರ್ಯ, ಏನು ಆ ಲಯ, ಏನ ಸ್ತುತಿ, ಎಲ್ಲರೂ ಸಹಿತ ಗುಣಗಾನ ಮಾಡೋರೇ ಮಾಡೋರು. ಅವಾಗ ಅಜ್ಜೋರಿ ವಯಸ್ಸು ಎಷ್ಟು ವರ್ಷ? ಬಹಳ ಸಣ್ಣ ವರ್ಷ. ಸಣ್ಣ ವಯದೊಳಗ ಹಾಡಿದಂತ ಗದ್ದಿಗಾರನ ಗಾನಕ್ಕೆ ಎಲ್ಲರೂ ಬೆರೆದ. ಗದ್ದಿಗಾರರು ಗೌರೀಶಂಕರ ಸ್ವಾಮಿಗಳ ಪಂಚಗವಿಗಳ ಮಠದಲ್ಲಿ ವಾಸ್ತವ್ಯವನ್ನ ಹೂಡಿ ನಮ್ಮ ಇಲ್ಲಿ ಕೇಳ್ರಿ, ಕೈಯಾಗ ತಪ್ಪಡಿ ಹಿಡ್ಕೊಳ್ಳು, ಊಟಕ್ಕೆ ಮಾಡಬೇಕು. ಹಿಂಗ್ ಕೈಯಾಗ ಒಂದು ಪಾತ್ರೆ, ಬಗಲಾಗ ಒಂದು ಜೋಳಿಗೆ, ಕಣ್ಣಿಗಿದ್ದವ್ರು ಹಿಂಗ ಅಜ್ಜೋರು ಹಿಡ್ಕೋಬೇಕು. ಅಜ್ಜೋರು ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳ ಪದ್ಯವನ್ನ ಹಾಡಬೇಕು, ಬಸವಾದಿ ಪ್ರಮತರ ವಚನಗಳನ್ನ ಹಾಡಬೇಕು. ಮನಿ ಮುಂದೆ ಹೋಗಿ, ಅಮ್ಮ ತಾಯಿ ಏನಾದ್ರೂ ಇದ್ರೆ ನೀಡ್ರಿ ಅಮ್ಮ ಅಂತ ಭಿಕ್ಷೆ ಬೇಡ್ತಾರೆ. ಇದು ಒಂದು ಶಿವನ ಲೀಲಿನಿ. ನಮ್ಮ ಮನ್ಯಾಗ ಏನೂ ಇಲ್ಲ ನಡಿ ಅನ್ನೋರು ಎಷ್ಟು ಮಂದಿ. ತಾವು ತಮ್ಮ ಮನೆಯೊಳಗ ಮಕ್ಕಳಿಗೆ ಚರ್ರನ್ನುವ ದೋಸೆಯನ್ನ ಹಾಕಿ ಭಿಕ್ಷೆ ಬೇಡೋನು ಹೊಟ್ಟೆ ಚುರ್ರನ್ನಬೇಕು. ಗದ್ದಿಗಾರರು ಹೀಗೆ ಒಂದು ಮನೆ ಮುಂದೆ ಹೋಗಿದ್ದಾರೆ. ಅಮ್ಮ ನೀಡಿ ಏನಾದರೂ ಅಂತ ಅಂದ್ರೆ ಆ ಸಂದರ್ಭ ನವರಾತ್ರಿ ಹಬ್ಬದ ಸಂದರ್ಭ. ಮನೆಯೊಳಗ ಹೋಳಿಗೆಯ ತುಪ್ಪ, ಮನಿ ಮಾಲಾಕಂತಾನ, ಅಲ್ಲಿ ಯಾರೋ ಭಿಕ್ಷುಕರು ಬಂದಿದ್ದಾರೆ, ಅವರಿಗೆ ನಿನ್ನೆ ಮಾಡಿದ ರಾಗಿ ರೊಟ್ಟಿ ಮುದ್ದೆಯನ್ನು ನೀರು ಕಳಿಸ್ಬಿಡು ಅಂತ ಈ ಧ್ವನಿ ಗದ್ದಿಗಾರರು ಕೇಳಿತು. ಕುಮಾರೇಶ, ನೀನು ಒಕ್ಕುದ ಇಕ್ಕುದ ಉಂಡು ನಾನು ಗಾಯಕನಾಗ್ಬೇಕಂತೇನು ಸಂಕಲ್ಪದಪ್ಪ. ಅವರು ಹೇಳಿದಾಗ ಮನಿ ಹೆಣ್ಮಗಳು ರೊಟ್ಟಿ, ಅದು ಕಟಿ ರೊಟ್ಟಿ, 4-6 ದಿವಸದ ಕಟಿ ರೊಟ್ಟಿ. ಗದ್ದಿಗಾರರಂತಾರಮ್ಮ, ಬರೀ ರೊಟ್ಟಿ ನೀಡಿದೆಯಮ್ಮ, ಇದ್ರಿಗೆ ಏನಾದ್ರೂ ಸ್ವಲ್ಪ ಪಲ್ಯ ಇದ್ದರೆ ನೀಡಮ್ಮ ಅಂತಾರೆ. ಒಂದು ಕ್ಷಣ ನಾವೆಲ್ಲ ಆಲೋಚನೆ ಮಾಡಬೇಕು. ಎಂತ ಪ್ರಸಾದವನ್ನು ಉಂಡು ನಮ್ಮಜ್ಜ ನಮಗೆ ಸಂಗೀತ ತಂದಾನ ಅನ್ನೋದು ನೆನಪಿಸ್ಕೊಳ್ಬೇಕು. ಆ ಹೆಣ್ಮಗಳು ಒಣ ಖಾರ ಪುಡಿ ತಂದು ಆ ರಾಗಿ ರೊಟ್ಟಿ ಒಳಗೆ ನೀಡ್ಬಿಡ್ತಾರೆ. ಒಂದು ಕ್ಷಣ ಜೋರು, ಅಮ್ಮ ಕಟ್ಟಗ ರೊಟ್ಟಿ ಅದ, ಖಾರ ಪುಡಿ ನೀಡಿದೀಯವ,
ಸ್ವಲ್ಪ ಎಣ್ಣೆ ಇದ್ರೆ ಏನೋ ಮನಿ ಮುಂದೆ ಭಿಕ್ಷಾ ಬೇಡಾಕತ್ತೀವಿ, ನನಗೆ ಎಣ್ಣೆ ಬೆಣ್ಣೆ ಎಲ್ಲ ಬೇಕು ಅಂತ. ಆ ಆರ್ಭಟದ ನುಡಿ ಕೇಳಿ ಗದಗೈನವರು ಹಸಿವೆ ನೋಡ್ರಿ, ಒಡಲಗೊಂಡವ ಹುಶಿವ ಒಡಲಗೊಂಡವ ಹಸಿವ, ನೀ ಎನ್ನಂತೆ ಒಮ್ಮೆ ಒಡಲಗೊಂಡು ನೋಡು ರಾಮನಾಥ. ಕಾಶಿಮಾರಿ ಅಂತಾರೆ, ಹಸಿವೆ ಕಲಿಸಲಾರ್ದ ಪಾಠ. ಯಾವ ವಿಶ್ವವಿದ್ಯಾಲಯವೂ ಸಹಿತ ಕಲಿಸಲಾರದ ಪಾಠ ಹಸಿವೆ ಕಲಿಸ್ತದೆ. ಹಸಿವೆ ಕಲಿಸ್ತದೆ. ಗದ್ದಿಗಾರರು ಆ ಕಟಗ ರೊಟ್ಟಿಯನ್ನು ಹಿಂಗ ಮುರಿದು ಬಿಟ್ರೆ, ಮೊದಲೇ ಕಟಗ ರೊಟ್ಟಿ ಹಿಂಗ್ ಪಟ್ಟನ ಮುರಿದ್ರೆ ರೊಟ್ಟಿ ಒಳಗಿರತಕ್ಕಂಥ ಖಾರ ನೇರವಾಗಿ ಅಜ್ಜೋರ್ ಕಣ್ಣಿಗೆ ಬಂದು ಬಿದ್ದು ಬಿಡ್ತದೆ. ಆ ಖಾರ ಕಣ್ಣಿಗೆ ಬಂದಾಗ ಕಣ್ಣೀರ ಧಾರೆ ಆ ರೊಟ್ಟಿಯೊಳಗೆ ಹಿಂಗೆ ಕಣ್ಣೀರ ಹನಿಯೇ ಎಣ್ಣೆಯನ್ನಾಗಿ ಮಾಡಿಕೊಂಡು ಉಂಡ್ರು ಗದ್ದಿಗಾರರು ಅಜ್ಜ. ಒಂದು ಕ್ಷಣ ನಾವೆಲ್ಲ ಆಲೋಚನೆ ಮಾಡಬೇಕು. ಅಜ್ಜೋರಿಗೆ ಇದನ್ನು ನೀಡಿದ್ರು ಸಹಿತ ಯಾಕೆ ನೀಡಿದ್ರಿ ಅಂತ ಅವರು ಅನ್ನಲಿಲ್ಲ. ಅದನ್ನೇ ಹಳಸಿದ್ದನ್ನೇ ಉಂಡ್ರು, ತಂಗಳದ್ದನ್ನೇ ಉಂಡ್ರು. ಕಣ್ಣು ಇದ್ದವರು ಚಲೋ 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 ಚಲೋದು ಉಂಡು ಬಿಡ್ತಿದ್ರು, ಅಜ್ಜೋರಿಗೆ ಹಳಸಿಟ್ಟಿಡ್ತಿದ್ರು. ಮೆತ್ತಗಿದ್ದರೆ ಸಾಕು ಕಿತ್ತು ತಿನ್ನುವರು ನಿನ್ನ, ಬುದ್ಧಿ ಇದ್ದರೆ ಸಾಕು ನಿನ್ನ ಸಂಘವೇ ಚೆನ್ನ. ಮೆತ್ತಗಿದ್ರೆ ಸಮಾಜ ಕಿತ್ತು ತಿಂತದಂತ್ರಿ, ಬುದ್ಧಿ ಇತ್ತಂದ್ರೆ ನಮ್ಮಲ್ಲಿ ಏನೆಲ್ಲ ಇತ್ತಂದ್ರೆ ನಮ್ಮ ಸಂಘನ ಚೆನ್ನ ಅಂತಾನೆ. ಎತ್ತ ಹೋದರು ಮತ್ತೆ ಬೆಡರು ನಿನ್ನ ಬೆನ್ನ, 10 ಮಾತಿನ್ನೇಕೋ ಸರ್ವೇಶ್ವರ. ನಿನ್ನಲ್ಲಿ ಇತ್ತು ಅಂದ್ರೆ, ಬುದ್ಧಿ ಇತ್ತು ಅಂದ್ರೆ ಎಲ್ಲರೂ ನಿನ್ನ ಬೆನ್ನ ಹತ್ತಾರೆ. ಹತ್ತಿ ಮರ ಹೂ ಬಿಟ್ಟಿದೆ, ಎತ್ತು ಕರ ಹಾಕಿದೆ, ಬತ್ತಿ ತೀರದ ಮೇಲೆ ದೀಪ ಉರಿದಿತ್ತೆ, ಕಿತ್ತು ತಿನ್ನುವವರಿಗೆ ಕರುಣೆ ಬಂದೀತೆ. ಕಿತ್ತು ತಿನ್ನೋರಿಗೆ ಎಂದಾದ್ರೂ ಕರುಣೆ ಬರ್ತದೇನು, ದಯಾ ಬರ್ತದೇನು? ಅಜ್ಜೋರು ತಪಡಿ ಹಿಡ್ಕೊಂಡು ಹಿಂಗೆ ತಾಳವನ್ನು ಬಾರಿಸ್ಕೊಂತ ವಚನ ಹಾಡಿದ್ರೆ ಅವ್ರು ಚಲೋ ಚಲೋದು ನೀಡಿದ್ರೆ ಈ ಕಣ್ಣು ಇದ್ದವರೆಲ್ಲ ಚಲೋ ಚಲೋದು ಉಂಡು ಬಿಡ್ತಿದ್ರು. ಹಳಸಿದ್ದು ಎಲ್ಲ ಅದು ವಾಸನೆ ಬರುವಂತಹದ್ದನ್ನು ಉಣ್ತಿದ್ರು. ಕುಮಾರಜ್ಜೋರು ಪತ್ರ ಬರ್ತಿತ್ತು, ಗದ್ದಿಗಾರ್ಯ, ನಿಮ್ಮ ಗುರುಗಳಾಗಿರುವಂತ ಕುಮಾರೇಶ್ವರ ಮಾಡುವ ಮಂಗಲ ಆಶೀರ್ವಾದಪ್ಪ ನಿನಗೆ. ನಾವು ಆರೋಗ್ಯದಿಂದ ಚೆನ್ನಾಗಿದ್ದೀವಿ ಅಂತ ನಮಗೆ ನಿನಗೆ ತಿಳಿಸೋದ್ರ ಜೊತೆಗೆ ನೀನು ಹೇಗಿದ್ದೀಯಪ್ಪ, ನಿನ್ನ ಕಷ್ಟ ಸುಖ, ನಿನ್ನ ಸಂಗೀತ ಅಭ್ಯಾಸ ಹೇಗೆ ನಡೆದಿದೆ ಅಂತ ಪತ್ರ ಮುಖೇನವಾಗಿ ತಿಳಿಸುವಂತ ಅಜ್ಜೋರು ಪತ್ರ ಹಾಕಿದ್ರೆ ಒಂದು ಕಷ್ಟಾನೂ ಸಹಿತ ಅಜ್ಜೋರು ಕುಮಾರಜ್ಜೋರಿಗೆ ತಿಳಿಸ್ಲಿಲ್ರಿ. ಒಂದು ಕಷ್ಟ, ಯಪ್ಪ ನನಗೆ ಊಟಕ್ಕೆ ಗತಿ ಇಲ್ಲ, ಇರಾಕ ರೂಮ್ ಚೆನ್ನಾಗಿಲ್ಲ, ನನಗೆ ಬಟ್ಟೆ ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ಲ ಅಂತ ಒಂದು ಸಲ ಸಹಿತ ಆಕ್ರಂದನದ ದುಃಖದ ನುಡಿಯನ್ನು ಕುಮಾರಜ್ಜೋರಿಗೆ ತಿಳಿಸ್ಲಿಲ್ಲ. ಅಜ್ಜೋರು ಕಲಿಬೇಕನ್ನೋ ಹಂಬಲೆ ಹೆಂಗದ ನೋಡಿ, ಕಲಿಬೇಕು, ಸಾಧನೆಯನ್ನು ಮಾಡಬೇಕು ಅನ್ನುವ ಛಲ ಎಂತಾದ್ರಿ ಅದು, ಎಂತ. ಒಂದು ದಿವಸನೂ ಸಹಿತ ತಮ್ಮ ದುಃಖವನ್ನ ಹೇಳಿ ಹೀಗೆ ಭಿಕ್ಷಾಟನ ಲೀಲೆಯನ್ನು ಗೈದಂತವರು ಗದ್ದಿಗಾರರು. ಕಲಿಬೇಕು ಅನ್ನುವ ಹಂಬಲ, ತುಡಿತ ಮಿಡಿತ, ಹೀಗೆ ಹೀಗೆ ಕಲಿತಾ 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 4 ವರ್ಷದೊಳಗ ಇಡೀ ಮೈಸೂರೊಳಗ ಉತ್ತರ ಕರ್ನಾಟಕದ ಹಾನಗಲ್ಲ ಕುಮಾರ ಶಿವಯೋಗಿಗಳ ಶಿಷ್ಯನಾಗಿರುವಂತ ಗದ್ದಿಗಾರನ ಮಾತೇ ಮಾತು. ಹೌದು ಹೌದು, ಹಾಡಿದರೆ ಹಂಗೆ ಹಾಡಬೇಕು. ನನಗೊಮ್ಮೆ ಮನಸ್ತದೆ, ಅಜ್ಜೋರ ಗಾಯನವನ್ನು ನಾವೆಲ್ಲ ಸ್ವಲ್ಪ 1-2-3 ತುಣುಕುಗಳನ್ನು ನಾವು ಕೇಳಿದೇವಲ್ಲ, ಅವರ ಎತ್ತರವಾದಂಥ ಶರೀರ, ಹೊಟ್ಟೆಯಿಂದ ಬರುವಂತ ರಾಗಗಳ ಆಲಾಪ, ಅದೇನು ಆ ಶಿವ ಗರ್ಜನೆ, ಭೀಷ್ಮ ಗಾಯನ, ಏನು ಅದು, ಅದರ ತಾಕತ್ತೆ ಹೆಂಗ ಅಜ್ಜೋರ್ದಂತೆ. ಆದರೆ ಅವರ ಭವ್ಯ ಬದುಕಿನೊಳಗೂ ಸಹಿತ 52 ವರ್ಷ 53 ವರ್ಷ ಸನೇಕಾದ್ರೂ ಸಹಿತ ಒಂದು ದಿವಸ ಸುಖಭೋಜನವನ್ನು ಉಣಲಿಲ್ಲ ಅವರು. ಹೀಗೆ ಸಂಗೀತ ಅಭ್ಯಾಸವನ್ನು ಮಾಡ್ತಾ 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 ಮೈಸೂರೊಳಗಿದ್ದ. ನನಗೊಂದು ಮಾತು ಯಾವಾಗಲೂ ನೆನಪಾಗ್ತದೆ, ಈ ಜಗತ್ತಿನೊಳಗೆ ಉಣ್ಣೋರಿಗೆ ಯಾರು ಉಣಿಸೋಲ್ಲಂತ,
ಉಣಲಾರದವರಿಗೆ ಉಣಿಸೋರು ಭಾಳ ಬಂದಿದ್ದಾರೆ ಏನ್ರಿ. ಉಣಲಾರದವ್ರಿಗೆ ಮನೆ ನೋಡ ಬಡವರು ಮನ ನೋಡ ಘನ ಮನ ಶಿರಿ ಬಂತು. ಮನಿ ಸಾಣಿದ್ರು ಅಲ್ಲಕ್ರಿ, ಮನಸ್ಸು ದೊಡ್ಡದಿತ್ತು. ಒಂದು ಘಟನಾ ಹೇಳ್ತೀನಿ ನೋಡಿ, ನೆನಪಿಟ್ಕೊಡ್ರಿ. ಅಜ್ಜೋರ್ ಪ್ರಸಂಗಕ್ಕೆ ಹೆಂಗೆ ಬರ್ತದೆ. ಕಲ್ಕತ್ತಾ ನಗರದ ಒಬ್ಬ ಸಂತ, ತಲೆ ಎಣ್ಣೆ ಕಂಡಿಲ್ಲ, ಬಟ್ಟೆ ಇಸ್ತ್ರಿ ಕಂಡಿಲ್ಲ, ಬದುಕು ಚಲೋ ಮನೆಯಾಗ ಮಲ್ಕೊಂಡಿಲ್ಲ, ಹೊಟ್ಟಿ ಚಲೋ ಅನ್ನ ಉಂಡಿಲ್ಲ, ಪರಮಜ್ಞಾನಿಯಾಗಿರುವಂತ ಆ ಸಂತ ಒಂದೊಡ್ಡ ಶ್ರೀಮಂತರ ಮದುವೆ ನಡೆದದೆ. ಅಲ್ಲಿ ಹೋಗಿದ್ದಾರೆ. ಓಯ್, ಯಾರ ನೀನು? ಇದು ನಿಮ್ಮಂತವರು ಬಂದು ಊಟ ಮಾಡುವಂತ ಮದುವೆಯಲ್ಲ ಇದು ಅಂತ ತಿಳ್ಕೊಂಡು ಆ ಮದುವೆಯ ಆ ದ್ವಾರಪಾಲಕಲಿಂತ ದ್ವಾರಪಾಲಕ ಇವರನ್ನ ಚೆಂಡು ಹಿಡಿದು ಹೊರಗೆ ಹಾಕಿಬಿಟ್ಟ. ಆ ಸಂತರು ತಮ್ಮ ಆಶ್ರಮಕ್ಕೆ ಬಂದರು. ಓಹೋ, ಅಲ್ಲಿ ಚೆನ್ನಾಗಿ ಹೋಗ್ಬೇಕಂತ ತಿಳ್ಕೊಂಡು ಚಂದಾಗ ತಲೆ ಬಾಚಿಕೊಂಡು, ಚಂದ ಒಂದು ಪ್ಯಾಂಟ್ ಧರಿಸ್ಕೊಂಡು, ಒಂದು ಚಲೋ ಅಂಗಿ ಧರಿಸ್ಕೊಂಡು, ಅದ್ರ ಮೇಲೆ ಕೋಟ್ ಟೈ ಬೂಟು 10 ಬೆರಳಾಗಿ ಉಂಗುರ ಇಟ್ಟುಕೊಂಡು ಬಾರ್ ಜಂಟಲ್ ಮ್ಯಾನ್, ಬಾರ್ ಟೇಲರ್ ಮ್ಯಾನ್ ಆಗಿ ಹೋದ್ರು ಅವ್ರು. ಯಾವನು ಏಯ್ ನಡಿ ಅಂತ ಹೊರಗೆ ಹಾಕಿದ್ನಲ್ಲ, ಅವ ಕೈ ಮುಗಿದ. ಬರ್ರಿಯಪ್ಪ. ಈ ನಮ್ಮ ನಾಡಿನೊಳಗೆ ಕಂಬಳಿಯ ಕವಿ ಅಂದ್ರೆ ಸರ್ವಜ್ಞ ಮೂರ್ತಿ, ಗಂಡು ಕವಿ ಅಂದ್ರೆ ಕಡ್ಕೊಳ್ ಮಡಿವಾಳಪ್ಪ. ಬಹಳ ಚಲೋ ಕಿಮ್ಮತ್ತಿನ ಮಾತು ಬರೀತಾನೆ ಮಡಿವಾಳಪ್ಪ. ದಮ್ಮನವರು ಬಂದಾಗ ಕಮ್ಮಗೆ ತುಪ್ಪ ಕಾಸಿ ನಿಮ್ಮದಂತೆ ನೀಡುವರಣ್ಣ, ತೆಳ್ಳನವರು ಬಂದಾಗ ಸುಳ್ಳೆ ಹೊಳ್ಳೆ ನೋಡುವ ಕಳ್ಳ ಸುಳ್ಳ ಮಕ್ಕಳು ಇವರಣ್ಣ. ಯಾವನು ಹೆಡಕ ಹಿಡಿದು ಚೆಂಡು ಹಿಡಿದು ಹೊರಗೆ ಹಾಕಿದ್ದ ಅವ ಒಳಗೆ ಕರೆದ. ಬರ್ರಿಪ್ಪ, ಬರ್ರಿ ಒಳಗೆ ಬರ್ರಿ. ಒಳಗೆ ಬಂದರು. ಒಳಗೆ ಹೋದು ತಟ್ಟೆ ಹಿಡ್ಕೊಂಡ್ರು. ಏನ್ರಿ ಅಲ್ಲಿ ಮೈಸೂರು ಪಾಕ್ ಮಾಡಿಸಿದ್ರು, ಜಿಲೇಬಿ ಮಾಡಿಸಿದ್ರು, ಹೋಳಿಗೆ ಮಾಡಿಸಿದ್ರು, ರೊಟ್ಟಿ ಮಾಡಿಸಿದ್ರು, ನಾನಾ ಥರ ಮಾಡಿಸಿದ್ರು. ಅವ ಸಂತ ಏನು ಮಾಡಿದ್ರಿ, ತಾಟ್ಯಾಗ ಹಿಡ್ಕೊಂಡು ಊಟ ಮಾಡ್ಲಿಲ್ರಿ. ಆ ಹೋಳಿಗೆನ ತನ್ನ ಕಿಸೆದಾಗ ಇಟ್ಕೊಂಡ, ಚಪಾತಿ ತನ್ನ ಕಿಸೆದಾಗ ಇಟ್ಕೊಂಡ. ಅವ ಒಳಗೆ ಬಿಟ್ಟವ ಬಂದ. ಏನ್ರಿ ನೋಡಾಕ ದೊಡ್ಡ ಮನುಷ್ಯರ ಕಣ್ಣಂಗೆ ಕಾಣ್ತೀರಿ, ಚಲೋ ಬಟ್ಟಿ ಧರಿಸಿರಿ, 10 ಬೆರಳಾಗ ಉಂಗುರ ಇಟ್ಕೊಂಡಿರಿ, ಈ ಮದುವೆನ ಊಟ ಕಳ್ತನ ಮಾಡಿ ಹೊಂಟಿರಿ, ನಾಚಿ ಬರೋದಿಲ್ಲ ನಿಮ್ಗಂದ. ಅವಾಗ ಸಂತರಂದ್ರು, ತಮ್ಮ ನೀನು ನನ್ನ ಒಳಗೆ ಏನು ನೋಡಿಬಿಟ್ಟಿಯಪ್ಪ? ಏನು ನೋಡಿಬಿಟ್ಟಿ? ಬಟ್ಟಿ ನೋಡಿಬಿಟ್ಟಿಯೋ ಬಟ್ಟಿ ನೋಡಿಬಿಟ್ಟಿಯೋ? ನೀನು ನನ್ನ ಬಟ್ಟಿ ನೋಡಿಬಿಟ್ಟಿದ್ಯಪ್ಪ, ಅದಕ್ಕೆ ಬಟ್ಟಿಗೆ ತಿನ್ಸಾಕತ್ತೀನಿ ಹೊರತು ಹೊಟ್ಟಿಗೆ ತಿನ್ಸಾಕತ್ತಿಲ್ಲ ಅಂತಾರ. ಈ ಜಗತ್ತಿನೊಳಗೆ ಬಟ್ಟಿ ನೋಡಿ ಮಣಿ ಹಾಕೋರಿ ಬಹಳ ಮಂದಿರಿ. ಬಟ್ಟಿ ನೋಡಿ ಜಗತ್ತೇ ವಿಸ್ಮಯದರಿ, ಜಗತ್ತೇ ವಿಸ್ಮಯ. ಹಾಗೆ ಹಸಿವೆ ಅನ್ನೋದೇನೈತಲ್ಲ, ನಮ್ಮ ಶರಣರು ಹೇಳುವ ಹಾಗೆ ಹಸಿವೆಂಬ ಹೆಪ್ಪಾವು ವಿಷವೀರಿತ್ತಯ್ಯ ಆಪಾದ ಮಸ್ತಿ. ಹಸಿವು ಬಹಳ ಕೆಟ್ಟರಿ. ಅದು ಕಲಿಸುವ ಪಾಠ ಏನದಲ್ಲ ಬಹಳ ದೊಡ್ಡದ್ರಿ, ಬಹಳ ದೊಡ್ಡ. ಗದ್ದಿಗಾರರು ಹಸಿವೆಯನ್ನೂ ಸಹಿತ ನೀಗಿಸಿದರು. ಅವರು ಉಣಲಿಕ್ಕಾಗಿ ಸಹಿತ ಏನು ಹಬಹಬಿಸಲಿಲ್ಲ. ಅದು ಹಳಿಸಿದ್ದೇ ಇರಲಿ, ನಾನು ಕಲಿಬೇಕು ಅನ್ನೋ ಉತ್ಸಾಹ. ಹಾಗೆ ಸಾಧನೆಯನ್ನು ಮಾಡಬೇಕಾದರೆ ನಾವು ಬಟ್ಟೆಯ ಚಿಂತನೆ ಮಾಡಲಾರ್ದನೆ ನಮ್ಮ ಗುರು ಪಂಚಾಕ್ಷರಿಯ ಜೋರು ಹಳಿಸಿದನ್ನ ಉಂಡು 3 ಹೊತ್ತು ಇವತ್ತು ನಮಗೆ ಕೈ ಮುಟ್ಟಿದ್ರೆ ಬರಳು ಸುಡುವಂಥ ಬಿಸಿ ಅನ್ನ ನಾವು ಉಣ್ತೀವಿ ಅಂದ್ರೆ ಅದು ಯಾರ ತಾಕತ್ತಂದ್ರೆ ಅದು ದೊಡ್ಡ ಜನ ತಾಕತ್ತನ್ನು ನಾವು ನೆನಪಿಟ್ಟುಕೊಳ್ತೀವಿ. ಆ ಪುಣ್ಯಾತ್ಮರು ಹಳಸಿದನ್ನ ಉಂಡು ನಮಗೆ ಇವತ್ತು ಬಿಸಿ ಅನ್ನ ಕೊಡ್ತಾರಂದ್ರೆ ಒಂದು ಕ್ಷಣ ತುತ್ತಿಗೊಮ್ಮೆ ಅವರನ್ನ ನೆನೆಸಬೇಕ್ರಿ. ಎಷ್ಟು ನೆನೆಸಿದ್ರು ಸಹಿತ ಕಡಿಮೆ ಅದಾರೆ ಅವರು. ಅನುದಿನವೂ ಅನುಕ್ಷಣವೂ ಅನ್ನದ ಕ್ಷಣ ಈ ದಿನ ಈ ಪ್ರತಿಕ್ಷಣ ನಾವು ಎಷ್ಟು ನೆನೆಸಿದ್ರು ಸಹಿತ ಕಡಿಮೆ ಅದರಿ. ಹಾಗೆ ಗದ್ದಿಗಾರರು ಆ ಸಂಗೀತವನ್ನು ಕಲಿತಾ 4 ವರ್ಷ ಆಯ್ತು. ಇಡೀ ವೆಂಕಟರಮಣನವರು, ಬಿಡಾರ ಕೃಷ್ಣಪ್ಪನವರು ಎಲ್ಲರೂ ಇರಬೇಕಾದರೆ ಆ ಪುಣ್ಯ ಭೂಮಿ ಮೈಸೂರೊಳಗೆ ನಾಳೆ ಏನು ನಡೀತದೆ? ಕುಮಾರಜ್ಜೋರಿಂದ ಪತ್ರ ಬರ್ತದೆ. ಅದು ಏನಂತ ಪತ್ರ? ಗೌರೀಶಂಕರ ಮಠದ ಆ ಪಂಚಗವಿಗಳ ಮಠದ ಗೌರೀಶಂಕರ ಸ್ವಾಮಿಗಳವರು ಗದ್ದಿಗಾರರ ಈ ಗಾನ ಸಿಂಚನವನ್ನು ಕೇಳಿ ಪಂಚಮ ಸ್ವರದಲ್ಲಿ ಹಾಡುವಂತ ಈ ಗದ್ದಿಗಾರನನ್ನು ನೋಡಿ ಅಂತಾರೆ, ಗದ್ದಿಗಾರರೇ, ಶಿವನಿಗೆ 5 ಮುಖಗಳು,
ನಮ್ಮ ಮಠಗಳಲ್ಲಿ 5 ಗವಿಗಳು, ಇದು ಪಂಚಗವಿಗಳ ಮಠ. ನಿಮಗೆ ಒಂದು ಹೆಸರಿ ನಾವು ಇಡಬೇಕಂತ ಮಾಡೀವ್ರಿ ಅಂತಂದ್ರೆ ಬುದ್ಧಿ, ನೀವೇನೇ ಮಾಡಬೇಕಂದ್ರೂ ನಮ್ಮಪ್ಪ ಗುರುಕುಮಾರೇಶನ ಅಪ್ಪಣೆ ಬೇಕು ಅಂದ್ರು. ಗುರುವಿನ ಅಪ್ಪಣೆ ಇಲ್ಲದನೆ ಒಂದು ಅಡಿನೂ ಸಹಿತ ಮುಂದಿಡಲಾರದಂಥವರು, ಗುರುವಿಗೆ ತಕ್ಕ ಶಿಷ್ಯನಾಗಿ ನಾಡಿನೊಳಗ ಮಿಂಚಿದಂತ ನಕ್ಷತ್ರದಂತೆ ಹೊಳೆಯುವಂಥ ಗುರು ಅಂದರೆ ಅದು ಗಾನವಿಗೆ ಪಂಚಾಕ್ಷರಿ ಅಜ್ಜೋರು ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅಂತ ಗುರುದೇವನ ಕಥನ ವೈಖರಿಯನ್ನು ನಾವೆಲ್ಲ ಪುರಾಣ ಪ್ರವಚನವನ್ನು ಚಿಂತನವನ್ನು ಮಾಡ್ತಾ 8 ದಿನಕ್ಕೆ ಬಂದಿದ್ದೇವೆ. ನಾಳೆಗೆ ಅಜ್ಜೋರಿ ಮೈಸೂರೊಳಗೆ ಏನಂತ ನಾಮಕರಣವನ್ನು ನೀವು ತಗೋಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಸುತ್ತೂರು ಜಗದಳು ಬರುವಿಕೆಯನ್ನು, ಅವರ ಆವಿಗೆಯ ಸಪ್ಪಳವನ್ನು ಕೇಳಿ ಅಜ್ಜೋರು ಇವರೇ ಅಂತ ಗುರುತಿಸುವಂಥ ವಿಶೇಷವಾಗಿರುವಂಥ ಆ ಲಯದೊಳಗೆ ಕುಳಿತುಕೊಂಡು ಆ ಲಯವನ್ನು ಗುರುತು ಇವರೇ ಅಂತ ಹೇಳುವಂಥ ಘಟನೆ ಬಹಳ ವಿಶೇಷವಾಗಿ ಬರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ